ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಸೀತಾರಾಮಂ ಸೆಕೆಂಡ್ ಪಾರ್ಟ್ ವಿಡಿಯೋ. ನೀವಿನ್ನ ಫಸ್ಟ್ ಪಾರ್ಟ್ ವಿಡಿಯೋನ ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದೆ, ಚೆಕ್ ಮಾಡಿ ನೋಡಿ. ಸರಿ, ಓಕೆ, ಇವಾಗ ಡೈರೆಕ್ಟ್ ಬ್ಯಾಲೆನ್ಸ್ ಕತೆ ಒಳಗಡೆ ಹೋಗೋಣ. ಫಸ್ಟ್ ಪಾರ್ಟ್ ವಿಡಿಯೋನ ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ? ನಮ್ಮ ರಾಮು ಸೀತಾಲಕ್ಷ್ಮಿನ ಲವ್ ಮಾಡ್ತಾ ಇದ್ದಾನೆ ಅಲ್ವಾ? ಆಕ್ಚುಲಿ ನಿಜವಾಗ್ಲೂ ಸೀತಾಲಕ್ಷ್ಮಿ ಯಾರು? ಅವಳು ನೂರ್ ಜಹಾನ್, ಒಂದು ರಾಣಿ. ಅದನ್ನೇ ಇವಾಗ ಆಫ್ರಿನ್ ಮತ್ತೆ ಬಾಲಾಜಿ ತಿಳ್ಕೊಂಡಿದ್ದಾರೆ ಅಲ್ವಾ? ನೂರ್ ಜಹಾನ್ ಏನಕ್ಕಾಗಿ ಒಂದು ಹಿಂದೂ ಹುಡುಗನಾದ ರಾಮಣ್ಣ ಲವ್ ಮಾಡಿರ್ಬೇಕು ಅಂತ ಆಫ್ರಿನ್ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೆ ಬಾಲಾಜಿ, ಆಫ್ರಿನ್ ಅದೇನೇ ಲವ್, ಯಾರಿಗೆ ಯಾರ ಮೇಲೆ ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ, ಅದೇನೇ ಪ್ರೀತಿ. ಆದ್ರೆ ಈ ಆಫ್ರಿನ್ ಇಲ್ಲ, ಸೀತಾಲಕ್ಷ್ಮಿ ತುಂಬಾನೇ ಸಾವುಕಾರಿ ಪ್ರಿನ್ಸೆಸ್ ಅಂತ ಗೊತ್ತಿರೋದಕ್ಕೇನೆ ರಾಮ ಅವಳ ಹಿಂದೆನೆ ಸುತ್ತಾಡಿರೋದು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಬಾಲಾಜಿ, ಏನು ಮಾತಾಡ್ತಿದ್ಯಾ ಆಫ್ರಿನ್? ನೂರ್ ಜಹಾನ್ ಅನ್ನ ರಾಮಿಗೆ ಬರೀ ಸೀತಾಲಕ್ಷ್ಮಿಯಾಗಿ ಮಾತ್ರನೇ ಗೊತ್ತು, ಅವರು ಒಬ್ಬರು ಪ್ರಿನ್ಸೆಸ್ ಅನ್ನೋದು, ಅವರು ದೊಡ್ಡ ಸಾವುಕಾರರು ಅನ್ನೋದು ರಾಮಿಗೆ ಗೊತ್ತಿಲ್ಲ, ಇದು ನಿಜವಾದ ಪ್ರೀತಿನೇ ಅಂತ ಬಾಲಾಜಿ ಎಷ್ಟು ಹೇಳಿದ್ರು ಆಫ್ರಿನ್ ನಂಬ್ತಾನೆ ಇಲ್ಲ, ಕೇಳ್ತಾನೆ ಇಲ್ಲ. ಇವಾಗ ಫ್ಲಾಶ್ ಬ್ಯಾಕ್, ಹೀರೋಯಿನ್ ಓಡಿ ಹೋಗ್ಬೇಕಾದ್ರೆ ಕಲರ್ ಪೌಡರ್ ಮೇಲೆ ಕಾಲ್ ಮೊಡಗಿದ್ರಿಂದ ಅವಳ ಮೇಲೆ ಕಲರ್ ಪೌಡರ್ ಎಲ್ಲ ಚೆಲ್ಲಿದೆ, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ವರ್ಕರ್ಸ್. ನೂರ್ ಜಹಾನ್ಗೆ ಕೆಲಸ ಮಾಡೋದಕ್ಕಾಗೆ ಅಂತ ಆ ಬಿಲ್ಡಿಂಗ್ ಅಲ್ಲಿ ತುಂಬಾ ಜನ ವರ್ಕರ್ಸ್ ಇದ್ದಾರೆ, ಸರ್ವೆಂಟ್ಸ್ ಇದ್ದಾರೆ. ನೂರ್ ಜಹಾನ್ ಯಾವತ್ತೂ ತಾನು ಪ್ರಿನ್ಸೆಸ್ ಅನ್ನೋ ಬಿಲ್ಡಪ್ ಅನ್ನೇ ತೋರಿಸಿರಲ್ಲ, ಎಲ್ಲರನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡಿ ಎಲ್ಲರ ಹತ್ರನು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಇವಾಗ ಪ್ಯಾಲೇಸ್ ಗೆ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ. ಆವಾಗ ನೂರ್ ಜಹಾನ್ ಕೆಳಗಡೆ ಕೂತ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ ಫ್ಲೋರ್ ಅಲ್ಲಿ. ಅದಕ್ಕೆ ಸರ್ವೆಂಟ್ಸ್ ನೀವು ಕೆಳಗಡೆ ಕೂತ್ಕೋಬಾರ್ದು ಅಂತ ಹೇಳ್ತಾರೆ, ಆದ್ರೂ ಪರವಾಗಿಲ್ಲ ಅಂತ ಸೀತಾಲಕ್ಷ್ಮಿ ಕೆಳಗಡೆ ಕೂತ್ಕೋತಾ ಇದ್ದಾರೆ. ಈ ಕಡೆ ನಮ್ಮ ರಾಮ, ನಾವು ತುಂಬಾನೇ ಪ್ರೀತಿಸ್ತಾ ಇರುವ ಸೀತಾಲಕ್ಷ್ಮಿ ಏನಕ್ಕೆ ನಮ್ಮ ಲವ್ ಅನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ ತುಂಬಾನೇ ಕನ್ಫ್ಯೂಷನ್ ಆಗ್ತಾನೆ. ಸೊ ಇದ್ರ ಬಗ್ಗೆ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡೋಣ ಅಂತ ಅವನಿಗೆ ಕಾಲ್ ಮಾಡಿ ಡಿಸ್ಕಸ್ ಮಾಡ್ತಾನೆ. ಅದಕ್ಕೆ ಫ್ರೆಂಡ್, ಹೇ ರಾಮ್, ಫಸ್ಟ್ ಒಂದು ಹುಡುಗಿ ಹತ್ರ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ಯಾವ ಹುಡುಗಿ ತಾನೇ ಒಪ್ಕೋತಾಳೆ? ಮೊದ್ಲು ನೀನು ಏನ್ ಕೆಲಸ ಮಾಡ್ತಾ ಇದೀಯಾ, ಎಷ್ಟು ನಿನಗೆ ಸ್ಯಾಲರಿ, ನಿನ್ನ ಬಗ್ಗೆ ಎಲ್ಲವನ್ನೂ ಅವಳ ಹತ್ರ ಹೇಳು, ಆವಾಗಲೇ ಅವರು ಕುಟುಂಬ ಮಾಡೋದು ಹೇಗೆ ಅಂತ ಯೋಚನೆ ಮಾಡೋಕೆ ಆಗುತ್ತೆ. ಓಕೆ ಹೇಳೋದಕ್ಕೆ ಚಾನ್ಸ್ ಇದೆ, ನಿನಗೆ ತಾನೇ ಮಿಲಿಟರಿಯಲ್ಲಿ 100 ರೂಪಾಯಿ ಸ್ಯಾಲರಿ ಸಿಗ್ತಾ ಇದೆಯಲ್ಲ, 100 ರೂಪಾಯಿ ಸ್ಯಾಲರಿ ಕಣೋ, ಯಾವ ಹುಡುಗಿ ಬೇಡ ಅಂತಾಳೆ ನಿನ್ನ, ನೋಡೋಕು ತುಂಬಾ ಸ್ಮಾರ್ಟ್ ಆಗಿದೆಯಲ್ಲ. ಅದೇ ತರ ನಮ್ಮ ರಾಮ್ ಕೂಡ ಈ ಸಲ ಇದನ್ನ ಹೇಳಿ ನೋಡೋಣ, ಟ್ರೈ ಮಾಡಿ ನೋಡೋಣ ಅಂತ ಯೋಚನೆ ಮಾಡ್ತಾನೆ. ಈ ಕಡೆ ನಮ್ಮ ಸೀತಾಲಕ್ಷ್ಮಿ ಅವಳ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದಾಳೆ. ಸೀತಾಲಕ್ಷ್ಮಿಗೆ ಈ ಪ್ರಿನ್ಸೆಸ್ ಲೈಫ್ ಒಂದು ಚೂರು ಇಷ್ಟಾನೇ ಇಲ್ಲ, ಆದ್ರಿಂದಾನೇ ರಾಮ್ ಜೊತೆ ಕ್ಯಾಶುವಲ್ ಆಗಿ ಇದ್ದಿರ್ತಾಳೆ, ನಾರ್ಮಲ್ ಲೈಫ್ ಅನ್ನ ಲೀಡ್ ಮಾಡಿರ್ತಾಳೆ. ಆದ್ರೆ ಸೀತಾಲಕ್ಷ್ಮಿಗೆ ನೂರ್ ಜಹಾನ್ಗೆ ಇರೋ ಪ್ರಾಬ್ಲಮ್ ಏನು ಅಂದ್ರೆ ಅವರ ಅಣ್ಣನಿಗೆ ಗೊತ್ತಾದ್ರೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ಅಂತ ಹೆದರ್ಕೋತಾ ಇದ್ದಾಳೆ. ಸೀತಾಲಕ್ಷ್ಮಿ ಅವರ ಅಣ್ಣ ತುಂಬಾ ಕಂಟ್ರೀಸ್ ಗಳಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಆದ್ರೆ ಓಮನ್ ಅನ್ನೋ ಕಂಟ್ರಿಯಲ್ಲಿ ಇವ್ರುಗಳ ಬಿಸ್ನೆಸ್ ತುಂಬಾನೇ ಫ್ಲಾಪ್ ಆಗಿ ಬಿಡ್ತಾ ಇದೆ. ಸೊ ಆ ಬಿಸ್ನೆಸ್ ಅನ್ನ ಹೇಗಾದ್ರೂ ಸರಿ ಮಾಡ್ಬೇಕು ಅಂತ ಅಣ್ಣ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ಪ್ಯಾಲೇಸ್ ಗಳಲ್ಲಿ ಲೆಕ್ಕಾಚಾರ ಮಾಡುವ ಮಂತ್ರಿಗಳು ಇರ್ತಾರಲ್ವಾ, ಅದ್ರಲ್ಲಿ ಒಬ್ಬ, ಈ ಲಾಸ್ ಅನ್ನ ಸರಿಪಡಿಸೋಕೆ ನಮಗೆ ಒಂದು ದಾರಿ ಇದೆ, ಓಮನ್ ನಾಡಿನ ರಾಜಕುಮಾರನಿಗೆ ಮದುವೆ ಮಾಡಿ ಇಡೋದಕ್ಕಾಗಿ ಒಂದು ಹುಡುಗಿನ ಹುಡುಕ್ತಾ ಇದ್ದಾರೆ. ಸೊ ಆ ರಾಜಕುಮಾರನಿಗೆ ನಿಮ್ಮ ತಂಗಿಯನ್ನ ಮದುವೆ ಮಾಡಿ ಇಟ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಿ ಬಿಡುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಅವರ ಅಣ್ಣನು ಸರಿ ಅಂತ ಒಪ್ಕೋತಾ ಇದ್ದಾನೆ. ಸರಿ, ಅದಕ್ಕೆ ಬೇಕಾಗಿರುವ ಕೆಲಸವನ್ನೆಲ್ಲ ಶುರು ಮಾಡಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಇದರಲ್ಲಿ ಒಂದು ಚೂರು ಇಂಟ್ರೆಸ್ಟೇ ಇಲ್ಲ ಸೀತಾಲಕ್ಷ್ಮಿಗೆ, ಪಾಪ ಬೇಜಾರಾಗ್ತಾ ಇದ್ದಾಳೆ. ಇವಾಗ ಪ್ರೆಸೆಂಟ್ ಸೀತಾಲಕ್ಷ್ಮಿಗೆ ಒಬ್ಬಳು ಫ್ರೆಂಡ್ ಇರ್ತಾ ಇದ್ಲಲ್ಲ, ಅವಳನ್ನ ನೋಡೋಕೆ ಆಫ್ರಿನ್ ಮತ್ತೆ ಬಾಲಾಜಿ ಬರ್ತಾರೆ. ಆವಾಗ ಫ್ರೆಂಡ್ ಬೇಗ ಬೇಗ ಎಲ್ಲಿಗೋ ಅರ್ಜೆಂಟ್ ಆಗಿ ಹೊರಡ್ತಾ ಇದ್ದಾರೆ, ಆದ್ರಿಂದ ಆಫ್ರಿನ್ ಮತ್ತೆ ಬಾಲಾಜಿ ಅವರನ್ನ ಕಾರಲ್ಲೇ ಇಟ್ಟು ಆ ಬ್ಯಾಲೆನ್ಸ್ ಕಥೆಯನ್ನ ಕೇಳ್ತಾರೆ. ನಮ್ಮ ರಾಮ ಮತ್ತೆ ಸೀತಾಲಕ್ಷ್ಮಿನ ಮೀಟ್ ಮಾಡಿ ಮಾತಾಡೋಕೆ ಪ್ಯಾಲೇಸ್ ಗೆ ಬರ್ಬೇಕಾದ್ರೆ ಅವನನ್ನ ಎಲ್ಲರೂ ತಡಿತಾ ಇದ್ದಾರೆ. ಆವಾಗ ಒಬ್ಬಳು ಲೇಡಿ ಬಂದು ನೂರ್ ಜಹಾನ್ ಅವರೇ ಅವರನ್ನ ಒಳಗಡೆ ಬಿಡೋಕೆ ಹೇಳಿದ್ರು ಅಂತ ಹೇಳ್ತಾರೆ, ಆದ್ರಿಂದ ಅವನನ್ನ ಒಳಗಡೆ ಹೋಗೋಕೆ ಅಲೋ ಮಾಡ್ತಾರೆ ಸೆಕ್ಯೂರಿಟೀಸ್. ಅದೇ ತರ ಹೀರೋ ಒಳಗಡೆ ಬರ್ತಾ ಇದ್ದಾನೆ. ಆವಾಗ ಫ್ರೆಂಡ್ ಸೀತಾಲಕ್ಷ್ಮಿ ಹತ್ರ ಅಂದ್ರೆ ನೂರ್ ಜಹಾನ್ ಹತ್ರ, ನೀನು ನಿಜ ಎಲ್ಲವನ್ನೂ ಅವನ ಹತ್ರ ಶೇರ್ ಮಾಡ್ಕೋ, ಹೇಳ್ಬಿಡು ಅಂತ ಹೇಳ್ತಾಳೆ. ಅದೇ ತರ ರಾಮ್ ಬಂದ ಮೇಲೆ ಇಬ್ಬರು ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ತಾರೆ. ಆವಾಗ ರಾಮ್, ನಾನು ಇಲ್ಲಿಯವರೆಗೂ ಸಂಪಾದನೆ ಮಾಡಿದ್ದು ಸೇವಿಂಗ್ ಆಗಿ ಇಷ್ಟು ಅಮೌಂಟ್ ಇದೆ, ಇದನ್ನ ಇಟ್ಟು ನಾವು ಒಂದು ಮನೆಯನ್ನ ತಗೋಬಹುದು, ಅದು ಮಾತ್ರ ಇಲ್ಲ ಆಮೇಲೆ ಕೂಡ ನನಗೆ ಸ್ಯಾಲರಿ ಮಂತ್ಲಿ ಬರ್ತಾ ಇರುತ್ತೆ, ಅದನ್ನ ಇಟ್ಟು ನೀವು ಆರಾಮಾಗಿ ಕುಟುಂಬ ರನ್ ಮಾಡಬಹುದು ಅಂತ ಹೇಳ್ಬೇಕಾದ್ರೆ ಸೀತಾಲಕ್ಷ್ಮಿ ಏನನ್ನು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗೇ ಇದ್ದಾಳೆ. ಅದಕ್ಕೆ ರಾಮ, ಏನು ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ, ಸುಮ್ನೇನೆ ಇದ್ದೀರಲ್ಲ, ಸರಿ ಬಿಡಿ ನಾನು ಹೊರಡ್ತೀನಿ, ನೀವು ಬರೋದಾಗಿದ್ರೆ ನನ್ನ ಜೊತೆ ಬನ್ನಿ ಅಂತ ಹೇಳ್ಬಿಟ್ಟು ರಾಮ ಹೊರಡ್ತಾ ಇದ್ದಾನೆ. ಆವಾಗ ನಮ್ಮ ಸೀತಾಲಕ್ಷ್ಮಿ ಅವಳ ಫ್ರೆಂಡ್ ಹತ್ರ, ನಾನು ಅವನ ಜೊತೆ ಸ್ವಲ್ಪ ದಿನ ಇದ್ಬಿಟ್ಟು ಬರ್ತೀನಿ, ಅಲ್ಲಿಯವರೆಗೂ ಇಲ್ಲಿ ಅರಮನೆಯಲ್ಲಿ ನೀನು ಹೇಗಾದ್ರೂ ಮೇಂಟೈನ್ ಮಾಡು ಅಂತ ಹೇಳ್ಬಿಟ್ಟು ಹೊರಡ್ತಾಳೆ. ಆವಾಗ ಫ್ರೆಂಡ್, ನೀನು ನಿಜಾನ ಬೇಗ ಅವನ ಹತ್ರ ಹೇಳು ಅಂತ ಹೇಳಿ ಕಳಿಸ್ತಾಳೆ. ಆವಾಗ ಹೀರೋ ಟ್ರೈನ್ ಅನ್ನ ಕ್ಯಾಚ್ ಮಾಡಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ಸೀತಾಲಕ್ಷ್ಮಿನ ಬರ್ತಾಳೆ. ಅವಳನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಎದ್ದೇಳ್ಬೇಕಾದ್ರೆ ಇಬ್ಬರಿಗೂ ತಲೆ ಡಿಚ್ಚಿ ಹೊಡ್ಕೊಳ್ಳುತ್ತೆ. ಒಂದು ಸಲ ಡ್ಯಾಶ್ ಆದ್ರೆ ಮತ್ತೊಂದು ಸಲ ಡ್ಯಾಶ್ ಮಾಡ್ಕೋಬೇಕು ಅಂತ ರಾಮ್ ಹೇಳ್ಬೇಕಾದ್ರೆ ಸರಿ ಅಂತ ಸೀತಾಲಕ್ಷ್ಮಿನ ಮತ್ತೆ ಡ್ಯಾಶ್ ಮಾಡ್ತಾಳೆ. ಇವರಿಬ್ಬರು ಇಷ್ಟೊಂದು ಕ್ಲೋಸ್ ಆಗಿರೋದನ್ನ ಅಲ್ಲಿರುವ ಒಬ್ಬ ಮೀಡಿಯಾ ಮ್ಯಾನ್, ನ್ಯೂಸ್ ರಿಪೋರ್ಟರ್ ನೋಡ್ಬಿಡ್ತಾ ಇದ್ದಾನೆ. ಆಮೇಲಿಂದ ರಾಮ್ ಸೀತಾಲಕ್ಷ್ಮಿನ ಕರ್ಕೊಂಡು ತುಂಬಾ ಪ್ಲೇಸಸ್ ಗೆ ಹೋಗ್ತಾನೆ. ಅದೇ ಅವನಿಗೆ ತುಂಬಾ ಲೆಟರ್ಸ್ ಬಂದಿತ್ತಲ್ಲ, ಸೊ ಯಾರೆಲ್ಲ ಲೆಟರ್ಸ್ ಹಾಕಿದಾರೋ ಅವರನ್ನೆಲ್ಲ
ಅವನನ್ನೆಲ್ಲ ಹೋಗಿ ಡೈರೆಕ್ಟ್ ಮೀಟ್ ಮಾಡ್ತಾ ಇದ್ದಾನೆ. ಆವಾಗ ಸೀತಾಲಕ್ಷ್ಮಿ ನೂರ್ಜಹಾನ್ ಕೂಡ ಅವನ ಹತ್ರ ನಿಜವನ್ನ ಹೇಳೋಕೆ ಎಷ್ಟೋ ಸಲ ಟ್ರೈ ಮಾಡ್ತಾಳೆ, ಆದ್ರೆ ಆಗ್ತಾ ಇಲ್ಲ. ಆವಾಗ ರಾಮ, ನನಗೆ ರಾಧಿಕಾ ಅಂತ ಒಬ್ಬಳು ತಂಗಿದ್ದಾಳೆ, ಅವಳನ್ನ ನೋಡೋಕೆ ನಾವಿಬ್ಬರು ಇವಾಗ ಹೋಗ್ತಾ ಇದೀವಿ ಅಂತ ಹೇಳಿ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆ ರಾಧಿಕಾ ಯಾರು ಗೊತ್ತಾ? ಸ್ಟಾರ್ಟಿಂಗ್ ಅಲ್ಲಿ ಅಣ್ಣ ನಾನು ನಿಮ್ಮ ತಂಗಿ ಬುರುಡೆ ಮಾಡಿಸ್ಬೇಕು ಅಂತೆಲ್ಲ ಬರ್ದಿದ್ಲಲ್ಲ ಆ ಹುಡುಗಿ. ಸೊ ಅದೇ ತರ ರಾಧಿಕಾ ಅವಳ ಅಡ್ರೆಸ್ ಅನ್ನ ಕಂಡಿಡ್ದು ನಮ್ಮ ಹೀರೋಯಿನ್ ಕರ್ಕೊಂಡು ಅಲ್ಲಿಗೆ ಬರ್ತಾನೆ. ಒಳಗಡೆ ಬಂದು ಕೂತಿರ್ಬೇಕಾದ್ರೆ ಅಂತ ರಾಧಿಕಾ ಕೇಳ್ತಾ ಇದ್ದಾಳೆ. ಆವಾಗ ನಮ್ಮ ಹೀರೋ ಏನು ಮಾತಾಡದೆ ಸೈಲೆಂಟ್ ಆಗಿದ್ದಾನೆ. ಅದಕ್ಕೆ ರಾಧಿಕಾ ಒಳಗಡೆ ಇದ್ಕೊಂಡೆ ಯಾರೋ ಕಸ್ಟಮರ್ ಜೊತೆ ಮಾತಾಡೋ ರೀತಿ ಮಾತಾಡ್ತಾ ಇದ್ದಾಳೆ. ಅಂದ್ರೆ ರಾಧಿಕಾ ಒಬ್ಬಳು ಪ್ರಾಸ್ಟಿಟ್ಯೂಟ್ ಕೆಲಸ ಮಾಡ್ತಾ ಇರುವ ಹುಡುಗಿ. ಆವಾಗಲೇನೆ ರಾಮಿಗೆ ಕೂಡ ರಾಧಿಕಾ ಏನ್ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗುತ್ತೆ. ತುಂಬಾನೇ ಶಾಕ್ ಆಗ್ತಾನೆ. ನೀನು ನನಗೆ ತುಂಬಾನೇ ಲೆಟರ್ಸ್ ಗಳನ್ನ ಹಾಕಿದ್ಯಾ, ನಾನೇ ರಾಮ. ಅಣ್ಣ ನೀವಾ ಅಂತ ತುಂಬಾನೇ ಖುಷಿ ಆಗ್ತಾಳೆ ರಾಧಿಕಾ. ಈ ಜಾಗದಲ್ಲಿ ರಾಧಿಕಾ ಸಿಗಾಕೊಂಡಿದ್ದಾಳೆ ಅನ್ನೋದು ರಾಮಿಗೆ ಅರ್ಥ ಆಗುತ್ತೆ. ರಾಧಿಕಾ ತರಾನೇ ತುಂಬಾ ಜನ ಹುಡುಗಿರು ಆ ಜಾಗದಲ್ಲಿ ಸಿಗಾಕೊಂಡಿದ್ದಾರೆ ಅಂತಾನು ಗೊತ್ತಾಗುತ್ತೆ. ಸೊ ಅಲ್ಲಿರೋ ಎಲ್ಲಾ ಹುಡುಗಿಯರನ್ನು ಕಾಪಾಡಬೇಕು ಅಂತ ಅನ್ಕೋತಾನೆ ರಾಮ. ಆವಾಗ ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇರುವ ಲೇಡಿ, ಇವ್ರಗಳ ಮೇಲೆ ತುಂಬಾ ಹಣವನ್ನ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ರಾಮ ಅವನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರೋದು ಕೈಯಲ್ಲಿರೋದು ಎಲ್ಲಾ ಹಣವನ್ನು ಕೊಟ್ಟು ಎಲ್ಲಾ ಹುಡುಗಿಯರನ್ನು ಕಾಪಾಡಿ ಹೊರಗಡೆ ಕರ್ಕೊಂಡು ಬರ್ತಾನೆ. ಆ ಹಣವನ್ನ ಇಟ್ಟು ಒಂದು ಸ್ವಂತ ಮನೆಯನ್ನ ತಗೊಳ್ಳೋಣ ಅನ್ಕೊಂಡಿದ್ದೆ, ನಿನ್ನನ್ನ ಅದ್ರಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ಕೊಂಡಿದ್ದೆ, ಆದ್ರೆ ಎಲ್ಲ ತಪ್ಪಾಗೋಯ್ತು. ಪರವಾಗಿಲ್ಲ, ಬಾಡಿಗೆ ಮನೆಯಲ್ಲಿ ಕೂಡ ನಿನ್ನನ್ನ ಇಟ್ಟು ರಾಣಿ ತರ ನೋಡ್ಕೋತೀನಿ ಅಂತ ಹೇಳ್ತಾ ಇರ್ತಾನೆ ರಾಮ. ಸೀತಾಲಕ್ಷ್ಮಿನೋ ನಿಜವಾದ ವಿಷಯವನ್ನ ಹೇಳೋಕೆ ಎಷ್ಟು ಟ್ರೈ ಮಾಡ್ತಾಳೆ, ಆದ್ರೆ ಅವಳಿಗೆ ಆಗ್ತಾ ಇಲ್ಲ. ಸರಿ, ನಾಳೆ ನಿನಗೆ ಕಾಲ್ ಮಾಡ್ತೀನಿ, ನೀನು ನಿನ್ನ ಡಿಸಿಷನ್ ಏನು ಅಂತ ನಾಳೆ ಹೇಳು ಅಂತ ಹೊರಟೋಗ್ತಾ ಇದ್ದಾನೆ ರಾಮ. ಇವಾಗ ಓಮನಿಂದ ಒಂದು ಲೆಟರ್ ಬಂದಿದೆ. ಏನದು, ಏನ್ ವಿಷಯ ಅಂತ ಅಣ್ಣ ಕೇಳ್ಬೇಕಾದ್ರೆ, ಇಲ್ಲ ಇದನ್ನ ನೂರ್ಜಹಾನ್ ಹತ್ರ ಮಾತ್ರನೇ ಹೇಳ್ತೀವಿ ಅಂತ ಆ ವ್ಯಕ್ತಿನೂ ಹೇಳ್ತಾರೆ. ಇಲ್ಲಿ ನೂರ್ಜಹಾನ್ಗೆ ಅತ್ತಿಗೆ ರೆಡಿ ಮಾಡಿ ಕೊಡ್ತಾ ಇರ್ತಾರೆ. ಆವಾಗ ನೂರ್ಜಹಾನ್ ನನಗೆ ಈ ಮದುವೆಯಲ್ಲಿ ಇಷ್ಟ ಇಲ್ಲ ಅಂತ ಅತ್ತಿಗೆ ಹತ್ರ ಹೇಳ್ಕೊತಾಳೆ. ಅಣ್ಣನು ಹೀರೋಯಿನ್ ಕರ್ಕೊಂಡು ಬರ್ತಾನೆ. ಇನ್ಫಾರ್ಮೇಶನ್ ತಂದಿರೋನುವೆ ನೀವು ಇಷ್ಟಪಡೋ ಡೇಟ್ ಅಲ್ಲಿ ಮದುವೆಯನ್ನ ಇಡಬಹುದು ಅಂತ ಪ್ರಿನ್ಸೆಸ್ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳುವ ಸೀತಾಲಕ್ಷ್ಮಿ ನಮ್ಮ ನೂರ್ಜಹಾನ್ ಹೀರೋಯಿನ್ ಶಾಕ್ ಆಗ್ತಾಳೆ. ಈ ಕಡೆ ನಮ್ಮ ರಾಮ ಸೀತಾಲಕ್ಷ್ಮಿಗೆ ಫೋನ್ ಮಾಡ್ತಾನೆ ಇದ್ದಾನೆ, ಆದ್ರೆ ಕಾಲ್ ಅನ್ನ ಪಿಕ್ ಮಾಡ್ತಾ ಇಲ್ಲ. ನಮ್ಮ ರಾಮಿಗೂ ಲೀವ್ ಡೇಸ್ ಮುಗ್ದೋಗ್ಬಿಡ್ತಾ ಇದೆ, ಆದ್ರಿಂದ ಮತ್ತೆ ಆರ್ಮಿಗೆ ಹೊರಡ್ತಾ ಇದ್ದಾನೆ. ಈ ಕಡೆ ಸೀತಾಲಕ್ಷ್ಮಿನು ತುಂಬಾನೇ ಬೇಜಾರಾಗ್ತಾ ಇದ್ದಾಳೆ. ರಾಮ್ ಜೊತೆ ಮಾತಾಡೋಕೆ ಆಗ್ಲಿಲ್ವಲ್ಲ ಅಂತ ತುಂಬಾನೇ ಕಷ್ಟ ಪಡ್ತಾ ಇದ್ದಾಳೆ. ಆಮೇಲೆ ಏನ್ ನಡೀತು ಅಂತ ಆಫ್ರಿನ್ ಕೇಳ್ಬೇಕಾದ್ರೆ ಫ್ರೆಂಡ್ ಬ್ಯಾಲೆನ್ಸ್ ಕಥೆಯನ್ನ ಹೇಳ್ತಾಳೆ. ಒಬ್ಬ ಟ್ರೈನ್ ಅಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಕ್ಲೋಸ್ ಆಗಿರೋದನ್ನ ನೋಡಿದ್ನಲ್ವಾ, ಅವನು ಅವನ ಆಫೀಸ್ ಅಲ್ಲಿ ಹೆಡ್ ಆಗಿರುವ ಚೀಫ್ ಹತ್ರ ಬಂದು ನನ್ನ ಹತ್ರ ಒಂದು ಸೂಪರ್ ಆದ ಇನ್ಫಾರ್ಮೇಶನ್ ಇದೆ, ಆದ್ರೆ ನನಗೆ ಸ್ಯಾಲರಿನ ಸ್ವಲ್ಪ ಜಾಸ್ತಿ ಮಾಡಿ ಕೊಡಿ ಅಂತ ಕೇಳ್ತಾ ಇದ್ದಾನೆ. ಏನಪ್ಪಾ ಅದು ಅಷ್ಟು ದೊಡ್ಡ ಇನ್ಫಾರ್ಮೇಶನ್ ಅಂತ ಆಫೀಸರ್ ಕೇಳ್ಬೇಕಾದ್ರೆ ಇದೇನೇ ಇನ್ಫಾರ್ಮೇಶನ್ ಅಂತ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಕ್ಲೋಸ್ ಆಗಿರುವ ಫೋಟೋಸ್ ನೆಲ್ಲ ತೆಗೆದು ತೋರಿಸ್ತಾನೆ. ಅವ್ರಗಳನ್ನ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋಗಿರ್ತಾನೆ ಈ ವ್ಯಕ್ತಿ. ಅದು ನ್ಯೂಸ್ ಪೇಪರ್ ಅಲ್ಲೂ ಬರೋಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಅಣ್ಣ ನೋಡ್ಬಿಡ್ತಾ ಇದ್ದಾನೆ. ಅದಕ್ಕೆ ಓಮನಿಂದ ಲೆಟರ್ ನ ತಗೊಂಡು ಬಂದಿದ್ರಲ್ವಾ, ಅವರ ಹತ್ರ ಇವೆಲ್ಲ ಯಾವುದು ನಿಜ ಇಲ್ಲ, ಇದನ್ನೆಲ್ಲ ತಗೊಂಡು ಹೋಗಿ ರಾಜಕುಮಾರನ ಹತ್ರ ಹೇಳ್ತಾ ಇರ್ಬೇಡಿ ಅಂತ ಹೇಳ್ಬೇಕಾದ್ರೆ ಆ ಓಮನಿಂದ ಬಂದಿರುವ ವ್ಯಕ್ತಿ, ಆದ್ರೂ ಇದನ್ನ ನಾನು ನಿಮ್ಮ ತಂಗಿ ಬಾಯಿಂದ ಕೇಳ್ಬೇಕು, ಅವರನ್ನ ಕರೆದು ಕೇಳಿ ಅಂತ ಹೇಳ್ಬೇಕಾದ್ರೆ ಅಣ್ಣನು ತಂಗಿನ ಕರ್ಸಿ ಅದೆಲ್ಲ ನಿಜ ಇಲ್ಲ ಸುಳ್ಳು ಅಂತ ಹೇಳಮ್ಮ ಅಂತ ಹೇಳ್ಬೇಕಾದ್ರೆ, ಇಲ್ಲ ಅಣ್ಣ ನಾವಿಬ್ಬರು ಲವ್ ಮಾಡ್ತಾ ಇದೀವಿ ಅಂತ ನಿಜವನ್ನ ಹೇಳ್ಬಿಡ್ತಾ ಇದ್ದಾಳೆ ಸೀತಾಲಕ್ಷ್ಮಿ ನೂರ್ಜಹಾನ್. ಸೊ ಓಮನಿಂದ ಬಂದಿರುವ ವ್ಯಕ್ತಿ ಇದನ್ನ ಕೇಳಿ ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ರಾಮ ಫೋನ್ ಮಾಡ್ತಾನೆ ಪ್ಯಾಲೇಸಿಗೆ. ಕಾಲ್ ಅನ್ನ ಪಿಕ್ ಮಾಡಿ, ರಾಮ್ ಇವಾಗ ನಮ್ಮ ವಿಷಯದ ಬಗ್ಗೆನೇ ನನ್ನ ಅಣ್ಣನ ಹತ್ರ ಮಾತಾಡ್ತಾ ಇದ್ದೀನಿ, ಆಮೇಲೆ ನಿನಗೆ ಕಾಲ್ ಮಾಡ್ತೀನಿ, ವೆಯ್ಟ್ ಮಾಡು ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡ್ಬೇಕಾದ್ರೆ, ಏನು ರಾಮ ಅಂತ ಈ ಕಡೆ ಅಣ್ಣ ಶಾಕ್ ಆಗ್ತಾನೆ. ನೀನು ಒಂದು ಹಿಂದೂ ಹುಡುಗನ್ನ ಲವ್ ಮಾಡ್ತಾ ಇದೀಯಾ, ಖಂಡಿತ ಇದನ್ನ ನಾನು ಆಕ್ಸೆಪ್ಟ್ ಮಾಡೋಕೆ ಆಗಲ್ಲ ಅಂತ ಟೆನ್ಷನ್ ಆಗ್ಬೇಕಾದ್ರೆ, ಇಲ್ಲ ಅಣ್ಣ ಈ ಲವ್ ಅನ್ನ ನೀನು ಆಕ್ಸೆಪ್ಟ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ನನಗೆ ಏನುವೇ ಬೇಡ, ನಾನು ಇವಾಗ್ಲೇ ಈ ಪ್ಯಾಲೇಸ್ ಅನ್ನ ಬಿಟ್ಟು ಹೊರಗಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾ ಇದ್ದಾಳೆ ನಮ್ಮ ಸೀತಾಲಕ್ಷ್ಮಿ. ಇಲ್ಲಿ ನಮ್ಮ ಹೀರೋ ಸೀತಾಲಕ್ಷ್ಮಿಯನ್ನ ಮಿಸ್ ಮಾಡ್ಕೊಂಡು ತುಂಬಾನೇ ಬೇಜಾರಾಗಿ ನಿಂತಿರ್ತಾನೆ. ಆವಾಗ ಸೀತಾಲಕ್ಷ್ಮಿ ನೂರ್ಜಹಾನ್ ಕರೆಕ್ಟ್ ಆಗಿ ಅಲ್ಲಿ ಬಂದು ನಿಂತ್ಕೋತಾ ಇದ್ದಾಳೆ. ಅವಳನ್ನ ನೋಡಿ ತುಂಬಾನೇ ಖುಷಿ ಆಗ್ತಾನೆ ರಾಮ. ಆಮೇಲಿಂದ ಇಬ್ಬರುವೇ ಸೇರಿ ಆ ಊರಲ್ಲಿ ತುಂಬಾನೇ ಖುಷಿಯಾಗಿ ಹ್ಯಾಪಿಯಾಗಿ ಜೀವನ ಮಾಡೋಕೆ ಶುರು ಮಾಡ್ತಾರೆ. ಅವರಿಬ್ಬರುವೇ ಸೇರಿ ಚೆನ್ನಾಗಿ ಬದುಕ್ತಾ ಇದ್ರು ಅಂದ್ರೆ ಏನಕ್ಕೆ ಈ ಲೆಟರ್ ಅಂತ ಬಾಲಾಜಿ ಕೇಳ್ಬೇಕಾದ್ರೆ, ಅದಕ್ಕೆ ಹೀರೋಯಿನ್ ಅವಳ ಫ್ರೆಂಡ್ ನೂರ್ಜಹಾನ್ ಇವಾಗ ಲಂಡನ್ ಅಲ್ಲಿ ಇದ್ದಾಳೆ, ಅದು ನನಗೆ ಗೊತ್ತು, ಆದ್ರೆ ರಾಮಿಗೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಅವರು ದ್ರೋಹ ಮಾಡ್ಬಿಟ್ರು ಅನ್ನೋ ತರ ಇಂಡಿಯನ್ ಆರ್ಮಿ ಹೇಳಿದ್ರು, ಇಷ್ಟೇನೆ ನನಗೆ ಗೊತ್ತು ಅಂತ ಫ್ರೆಂಡ್ ಹೇಳ್ಬೇಕಾದ್ರೆ, ಸರಿ ಡೈರೆಕ್ಟ್ ಹೀರೋಯಿನ್ ಅನ್ನ ಕಾಂಟ್ಯಾಕ್ಟ್ ಮಾಡೋಣ ಅಂತ ಆಫ್ರಿನ್ ಅವಳಿಗೆ ಕಾಲ್ ಮಾಡ್ತಾಳೆ. ಆದ್ರೆ ಹೀರೋಯಿನ್ ಅವಳ ಕೆಲಸದವರೇ ಅವಳ ಕಾಲ್ ಅನ್ನ ಪಿಕ್ ಮಾಡ್ತಾ ಇದ್ದಾರೆ. ನೂರ್ಜಹಾನ್ ಅವರು ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರಿ ಓಕೆ, ಹಾಗಿದ್ರೆ ನಾನು ನಾಳೆ ಬಂದು ಅವರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡ್ತೀನಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾಳೆ ಆಫ್ರಿನ್. ಇಲ್ಲಿ ರಾಧಿಕಾನೆ ನಮ್ಮ ಸೀತಾಲಕ್ಷ್ಮಿ ಜೊತೆ ಇರೋದು. ಇಲ್ಲಿ ಇಂಡಿಯನ್ ಆರ್ಮಿ ಆಫ್ರಿನ್ ಕಾಲ್ ಮಾಡಿ ಮಾತಾಡಿದ್ದನ್ನ ಟ್ರೇಸ್ ಮಾಡಿ ಅವಳನ್ನ ಕಂಡು
ಹಿಡಿದು ಬಿಡ್ತಾರೆ. ಸೊ ವಿಷ್ಣು ಆಫ್ರಿನ್ ಅನ್ನ ಏರ್ಪೋರ್ಟ್ ಅಲ್ಲೇ ಇಟ್ಟು ಅವಳನ್ನ ಲಾಕ್ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ ಸರ್, ನಾವು ನೋಡ್ಕೋತೀವಿ ಅಂತ ಸೋಲ್ಜರ್ಸ್ ಹೋಗ್ತಾರೆ. ಅದೇ ತರ ಆಫ್ರಿನ್ ಮತ್ತೆ ಬಾಲಾಜಿ ಏರ್ಪೋರ್ಟ್ ಗೆ ಬಂದಿರ್ಬೇಕಾದ್ರೆ ಅಲ್ಲಿ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ಬಂದು ನಿಮ್ಮ ಹತ್ರ ವಿಷ್ಣು ಮಾತಾಡ್ಬೇಕು, ಸೊ ಬೇಗ ಬನ್ನಿ ಅಂತ ಕಾರಿಗೆ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ವಿಷ್ಣುನು ಆ ಜಾಗಕ್ಕೆ ಬರ್ತಾರೆ. ಆವಾಗ ಆಫ್ರಿನ್ ರಾಮ್ ಇಂಡಿಯನ್ ಆರ್ಮಿಗೆ ಏನ್ ದ್ರೋಹ ಮಾಡಿದ್ರು ಅದ್ರ ಬಗ್ಗೆ ಹೇಳಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ವಿಷ್ಣು ಅಲ್ಲಿರೋ ಸೋಲ್ಜರ್ಸ್ ಎಲ್ಲರನ್ನು ಹೊರಗಡೆ ಕಳಿಸ್ಬಿಟ್ಟು ರಾಮ್ ಏನು ದ್ರೋಹ ಮಾಡಿಲ್ಲ, ಅವನು ತುಂಬಾನೇ ಒಳ್ಳೆಯವನು ಅಂತ ಬ್ಯಾಲೆನ್ಸ್ ಇರುವ ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ವಿಷ್ಣುನು ಅವನ ವೈಫ್ ಒಂದು ಹೋಟೆಲ್ ಅಲ್ಲಿ ಊಟ ಮಾಡ್ತಾ ಇರ್ತಾರೆ. ಆ ಜಾಗಕ್ಕೆ ರಾಮ್ ಮತ್ತೆ ಸೀತಾಲಕ್ಷ್ಮಿ ಕೂಡ ಬರ್ತಾರೆ. ಆವಾಗ ವಿಷ್ಣು ಅವನ ವೈಫ್, ನಿಮ್ಮ ಹೆಸರು ತಾನೇ ರಾಮ, ನನ್ನ ಟೀಮ್ ಅಲ್ಲೇ ರಾಮೇ ತುಂಬಾ ಬೆಸ್ಟ್ ಆದ ಹುಡುಗ ಅಂತ ತುಂಬಾ ಸಲ ನನ್ನ ಗಂಡ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಇದನ್ನ ಕೇಳುವ ನಮ್ಮ ಹೀರೋ ತುಂಬಾನೇ ಆಶ್ಚರ್ಯವಾಗ್ತಾನೆ. ವಿಷ್ಣು ಯಾವಾಗ್ಲೂ ರಾಮ್ ಹತ್ರ ರೂಡ್ ಆಗಿ ಬಿಹೇವ್ ಮಾಡ್ತಾ ಇರ್ತಾನೆ. ಆದ್ರೆ ಒಳಗಡೆ ವಿಷ್ಣುಗೆ ರಾಮ್ ಅಂದ್ರೆ ತುಂಬಾನೇ ಇಷ್ಟ. ಇವರು ಎಲ್ಲರೂ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಒಬ್ಬ ಸಡನ್ ಆಗಿ ಒಂದು ಚಿಕ್ಕ ಹುಡುಗ ಟೆರರಿಸ್ಟ್ ಬರ್ತಾನೆ. ವಿಷ್ಣುವನ್ನ ಶೂಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಆವಾಗ ನಮ್ಮ ರಾಮ ಆ ಹುಡುಗನನ್ನ ಡೈವರ್ಟ್ ಮಾಡಿ ಅವನನ್ನ ಅಟ್ಯಾಕ್ ಮಾಡ್ತಾನೆ. ಹೇಗೋ ಅವನನ್ನ ಹಿಡಿದು ಬಿಡ್ತಾ ಇದ್ದಾರೆ. ಈ ಹುಡುಗನ ಮುಖಾಂತರ ಅನ್ಸರಿಯನ್ನ ಹಿಡಿಬೇಕು ಅನ್ಕೋತಾರೆ. ಅನ್ಸರಿ ಏನು ಒಳ್ಳೆಯವನಿಲ್ಲ, ಅವನು ನಿಮ್ಮಂತ ಹುಡುಗರನ್ನ ತುಂಬಾನೇ ಯೂಸ್ ಮಾಡ್ಕೋತಾ ಇದ್ದಾನೆ, ಕೆಟ್ಟದಾಗಿ ಯೂಸ್ ಮಾಡ್ಕೋತಾ ಇದ್ದಾನೆ. ಅವನ ಹತ್ರ ಇಂದ ನೀನು ತಪ್ಪಿಸ್ಕೋಬೇಕು ಅಂದ್ರೆ ನಮಗೆ ಹೆಲ್ಪ್ ಮಾಡು ಅಂತ ಕೇಳ್ಬೇಕಾದ್ರೆ ನನ್ನ ತಂಗಿಯನ್ನ ನಾನು ಕಾಪಾಡಬೇಕು, ನನಗೆ ಅವಳು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ ಹುಡುಗ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಚಿಕ್ಕ ಹುಡುಗಿಯನ್ನ ಕಾಪಾಡಿದ್ನಲ್ಲ, ಅದು ಇವನ ತಂಗಿಯನ್ನೇ. ನನ್ನ ತಂಗಿಯನ್ನ ಮಾತ್ರ ಕಾಪಾಡಿಕೊಡಿ, ನಿಮ್ಮ ಹತ್ರ ಎಲ್ಲ ವಿಷಯವನ್ನು ನಾನು ಹೇಳ್ತೀನಿ. ಅನ್ಸರಿ ಇವಾಗ ಹುಡುಗರ ಜೊತೆ ಎಲ್ಲಿದ್ದಾನೆ, ಯಾವ ಜಾಗದಲ್ಲಿ ಇದ್ದಾನೆ ಅಂತ ಗೊತ್ತಾಗ್ಬಿಡ್ತಾ ಇದೆ ಇಂಡಿಯನ್ ಆರ್ಮಿಗೆ. ಪಾಕಿಸ್ತಾನಲ್ಲಿ ಇರುವ ಅನ್ಸಾರಿನೇ ಕಾಶ್ಮೀರ್ ಅಲ್ಲಿ ನಡೆಯುವ ಎಲ್ಲ ಪ್ರಾಬ್ಲಮ್ಸ್ಗೂ ಕಾರಣ. ಸೊ ಅವನ ಕಥೆಯನ್ನ ಮುಗಿಸ್ಲೇಬೇಕು. ಆ ಜಾಗಕ್ಕೆ ನೀವು ಹೋಗ್ಬೇಕು, ನಿಮ್ಮ ಐಡಿಯಾನ ಚೇಂಜ್ ಮಾಡಿ ಹೋಗ್ಬೇಕು. ಪಾಕಿಸ್ತಾನ ಅವರು ಇಂಡಿಯಾದಲ್ಲಿ ಸಿಗೋಕೋಬೇಕಾದ್ರೆ ಅವರನ್ನ ನಾವೇನು ದೊಡ್ಡದಾಗಿ ಟಾರ್ಚರ್ ಮಾಡಿಲ್ಲ, ಆದ್ರೆ ಅಲ್ಲಿ ನಮ್ಮ ಇಂಡಿಯನ್ ಸಿಗೋಕೋಬಿಟ್ರೆ ಅವ್ರುಗಳನ್ನ ತುಂಬಾನೇ ಟಾರ್ಚರ್ ಮಾಡ್ತಾರೆ. ಸೊ ಆದ್ರಿಂದ ನೀವು ತುಂಬಾನೇ ಹುಷಾರಾಗಿ ಈ ಕೆಲಸವನ್ನ ಫಿನಿಶ್ ಮಾಡಬೇಕು. ಕೆಲಸ ಮುಗ್ದಿದ ತಕ್ಷಣ ಒಂದು ಸೆಕೆಂಡ್ ಕೂಡ ನೀವು ಅಲ್ಲಿ ಇರಬಾರ್ದು. ತಕ್ಷಣ ಹೊರಟು ಹೇಗಾದ್ರೂ ಇಲ್ಲಿಗೆ ಬಂದ್ಬಿಡ್ಬೇಕು, ಇಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಕೂಡ ನಿಮ್ಮನ್ನ ಕಾಪಾಡೋಕೆ ಆಗಲ್ಲ. ಇದು ಎಲ್ಲವನ್ನು ದಾಟಿ ನೀವು ಅಲ್ಲಿಗೆ ಹೋಗ್ತೀರಾ, ಈ ಮಿಷನ್ ಅನ್ನ ಕಂಪ್ಲೀಟ್ ಮಾಡ್ತೀರಾ ಅಂತ ಆಫೀಸರ್ ಕೇಳ್ಬೇಕಾದ್ರೆ ತುಂಬಾ ಜನ ಸೋಲ್ಜರ್ಸ್ ನಾವು ಹೋಗ್ತೀವಿ ಅಂತ ಹೇಳ್ತಾರೆ. ಆವಾಗ ವಿಷ್ಣು ರಾಮ್ ಹತ್ರ ಭಯ ಆಗ್ತಾ ಇದೆಯಾ ನಿನಗೆ ಅಂತ ಕೇಳ್ಬೇಕಾದ್ರೆ ಹೌದು ನನಗೆ ಭಯ ಆಗ್ತಾ ಇದೆ, ಆದ್ರೆ ನನ್ನ ಬಗ್ಗೆ ನನಗೆ ಭಯ ಇಲ್ಲ, ಸೀತಾಳನ್ನ ಬಿಟ್ಬಿಡ್ತೀನೋ ಏನೋ ಅಂತ ಭಯ ಆಗ್ತಾ ಇದೆ ಅಂತ ರಾಮ್ ಹೇಳ್ತಾನೆ. ಅದೇ ಸಮಯದಲ್ಲಿ ನಮ್ಮ ನೂರ್ ಜಹಾನ್ ಪ್ಯಾಲೇಸ್ ಬೇಡ ಅಂತ ಪ್ಯಾಲೇಸ್ ಅನ್ನ ಬಿಟ್ಟು ಹೊರಗಡೆ ಬಂದ್ಬಿಟ್ಟಿದ್ರಲ್ವಾ, ಸೊ ಅದ್ರ ಬಗ್ಗೆ ಆರ್ಟಿಕಲ್ ಆಗಿ ನ್ಯೂಸ್ ಪೇಪರ್ ಅಲ್ಲಿ ಹಾಕಿದ್ದಾರೆ. ಹೀರೋಯಿನ್ ಅದನ್ನ ಓದುತ್ತಾ ಇದ್ದಾಳೆ. ಆವಾಗ ಫ್ರೆಂಡ್ ನಿಜವನ್ನ ಹೇಳ್ಕೋ ಅಂತ ಹೇಳ್ತಾಳೆ. ಅದಕ್ಕೆ ನೂರ್ ಜಹಾನ್ ಖಂಡಿತ ನಾನು ಹೇಳ್ತೀನಿ, ಆದ್ರೆ ನಾನು ರಾಣಿ ಅಂತ ಅವನಿಗೆ ಗೊತ್ತಾಗ್ಬೇಕು ಅಂತ ಹೇಳಲ್ಲ, ನಾನು ರಾಮ್ ಹತ್ರ ಯಾವದನ್ನು ಮುಚ್ಚಿಡಬಾರ್ದು ಅದಕ್ಕಾಗೆ ಹೇಳ್ತೀನಿ ಅಂತ ಫೋನ್ ಅನ್ನ ಕಟ್ ಮಾಡ್ತಾಳೆ. ಅದೇ ತರ ರಾಮ್ ಬಂದಿದ ತಕ್ಷಣ ಅವನ ಹತ್ರ ಎಲ್ಲವನ್ನು ಹೇಳ್ಬೇಕು ಅನ್ಕೋತಾಳೆ. ಆವಾಗ ನಮ್ಮ ರಾಮ ಈ ತರ ಒಂದು ಮಿಷನ್ ಗಾಗಿ ನಾನು 1 ವೀಕ್ ಹೊರಗಡೆ ಹೋಗ್ತಾ ಇದ್ದೀನಿ, ಆ ಜಾಗದಲ್ಲಿ ರಿಸ್ಕ್ ಕೂಡ ಇರುತ್ತೆ, ಸೊ ನಾನು ಹೋಗಿದ್ದು ಬರ್ತೀನಿ ಅಂತ ಸರಿಯಾಗಿ ಡೀಟೇಲ್ಸ್ ಅನ್ನ ಹೇಳಲ್ಲ ರಾಮ. ನೀವು ಹೋಗಲೇಬೇಕಾ ಅಂತ ಸೀತಾಲಕ್ಷ್ಮಿ ಕೇಳ್ಬೇಕಾದ್ರೆ ಹಾಗೆ ಇಬ್ಬರು ತುಂಬಾನೇ ಎಮೋಷನಲ್ ಆಗಿ ಕಿಸ್ ಮಾಡ್ಕೋತಾರೆ. ಆವಾಗಲೇನೆ ರಾಮ್ ಅವನ ಯೂನಿಫಾರ್ಮ್ ಅಲ್ಲಿ ಇರುವ ಒಂದು ಪೀಸು ಅರ್ಧೋಗುತ್ತೆ, ಅದು ಸೀತಾ ಕೈಗೆ ಸಿಗುತ್ತೆ. ಹೌದು ನಾನು ಖಂಡಿತ ಹೋಗಲೇಬೇಕು ಅಂತ ಹೇಳ್ಬೇಕಾದ್ರೆ ಸರಿ ಹೋಗಿದ್ದು ಬನ್ನಿ ಅಂತ ಕಳಿಸ್ಕೊಡ್ತಾಳೆ ಸೀತಾ. ಆದ್ರೆ ರಾಮ್ ಹೋಗೋದ್ರಲ್ಲಿ ಒಂದು ಚೂರು ಸೀತಾಗೆ ಇಷ್ಟಾನೇ ಆಗ್ತಾ ಇಲ್ಲ, ತುಂಬಾ ಹತ್ಕೊಂಡು ಅವನನ್ನ ನೋಡ್ತಾ ಇದ್ದಾಳೆ. ಆಕ್ಚುಲಿ ನಿಜ ಏನು ಅಂದ್ರೆ ಸೀತಾ ಇದೇನೆ ರಾಮನ್ನ ಕೊನೆಯದಾಗಿ ನೋಡ್ತಾ ಇರೋದು ಅಂತ ಅವಳಿಗೆ ಗೊತ್ತಿಲ್ಲ. ಕೆಳಗಡೆ ನಡ್ಕೊಂಡು ಹೋಗ್ತಾ ಇರೋ ರಾಮಿಗೆ ಆ ನಿಜ ಗೊತ್ತು. ಸೊ ತುಂಬಾನೇ ಎಮೋಷನಲ್ ಆಗಿ ಹತ್ಕೊಂಡು ದೇಶಕ್ಕಾಗಿ ಅವನನ್ನ ನಂಬಿ ಬಂದ ಒಂದು ಹುಡುಗಿಯನ್ನ ಒಬ್ಬಳನ್ನೇ ಬಿಟ್ಬಿಟ್ಟು ಹೋಗ್ತಾ ಇದ್ದಾನೆ ರಾಮ. ಆವಾಗಲೇ ರಾಮ್ ಅವನ ಯೂನಿಫಾರ್ಮ್ ಇಂದ ಅರ್ಧೋಗಿರುವ ಬ್ಯಾಜಸ್ ಬಟ್ಟೆಯನ್ನ ನೋಡ್ತಾಳೆ. ಅದನ್ನ ಮತ್ತೆ ರಾಮಿಗೆ ಕೊಡೋಣ ಅಂತ ಓಡಿ ಬರ್ತಾಳೆ ಸೀತಾ. ಅದನ್ನ ರಾಮ್ ಕೈಗೆ ಕೊಟ್ಟು ನಿಮಗಾಗಿ ನಾನು ಕಾಯ್ತಾ ಇರ್ತೀನಿ, ಬರ್ಬೇಕಾದ್ರೆ ಇದನ್ನು ತಗೊಂಡು ಬನ್ನಿ ಅಂತ ಬಟ್ಟೆಯನ್ನ ಕೊಡ್ತಾಳೆ. ಅದನ್ನ ತಗೊಂಡು ನಮ್ಮ ರಾಮ್ ಹೊರಡ್ತಾನೆ. ಇಲ್ಲಿಯವರೆಗೂ ಒಂದು ಸೋಲ್ಜರ್ ಆಗಿ ನಮ್ಮ ರಾಮ್ ಯಾವದಕ್ಕೂ ಹೆದರ್ಕೊಂಡಿದ್ದೇ ಇಲ್ಲ ಅವನ ಲೈಫ್ ಅಲ್ಲಿ, ಆದ್ರೆ ಇದೇನೆ ಫಸ್ಟ್ ಟೈಮ್. ಎಲ್ಲಿ ನಾನು ಮತ್ತೆ ರಿಟರ್ನ್ ಬರಲ್ವಾ, ಬಂದು ಸೀತಾಳನ್ನ ನೋಡಲ್ವಾ, ಅವಳ ಜೊತೆ ಚೆನ್ನಾಗಿ ಬದುಕಲ್ವಾ, ಜೀವನ ಮಾಡಲ್ವಾ ಅಂತ ತುಂಬಾನೇ ಹೆದರ್ಕೊಂಡು ಹೋಗ್ತಾ ಇದ್ದಾನೆ ನಮ್ಮ ಹೀರೋ ರಾಮ್. ಅದೇ ತರ ನಮ್ಮ ಸೋಲ್ಜರ್ಸ್ ಪಾಕಿಸ್ತಾನ್ ಒಳಗಡೆ ಬರ್ತಾರೆ. ಅನ್ಸಾರಿ ಇರೋ ಜಾಗವನ್ನು ಕಂಡಿಡ್ದು ಆ ಜಾಗಕ್ಕೂ ಬರ್ತಾರೆ. ಅಲ್ಲಿರೋ ಟೆರರಿಸ್ಟ್ ಒಬ್ಬೊಬ್ಬರನ್ನಾಗಿ ಫಿನಿಶ್ ಮಾಡ್ತಾ ಇದ್ದಾರೆ ನಮ್ಮ ಸೋಲ್ಜರ್ಸ್. ಕೊನೆಯದಾಗಿ ಆ ಅನ್ಸಾರಿ ಕಥೆಯನ್ನು ಮುಗಿಸ್ತಾರೆ ನಮ್ಮ ಸೋಲ್ಜರ್ಸ್. ಸೊ ಅಲ್ಲಿ ನಡೆದಿದ್ದ ಫೈಟ್ ಅಲ್ಲಿ ಬೆಂಕಿ ಹಿಡ್ಕೊಂಡು ಉರಿತಾ ಇರುತ್ತೆ ಆ ಜಾಗ. ಆವಾಗ ಒಂದು ಮಗು ಅಳ್ತಾ ಇರೋ ಸದ್ದು ಕೇಳುತ್ತೆ. ಆ ಸದ್ದನ್ನ ಕೇಳಿದ ತಕ್ಷಣ ನಮ್ಮ ರಾಮ ಅಲ್ಲೇ ನಿಂತ್ಕೊಬಿಡ್ತಾ ಇದ್ದಾನೆ. ಆ ಮಗುವನ್ನ ಹೇಗಾದ್ರೂ ಕಾಪಾಡಬೇಕು ಅಂತ ಬೆಂಕಿ ಒಳಗಡೆ ನುಗ್ಗಿ ಹೋಗ್ತಾನೆ. ಅದೇ ತರ ಆ ಮಗುವನ್ನ ಕಾಪಾಡಿ ಸೇಫ್ ಆಗಿ ಹೊರಗಡೆ ಬರ್ತಾ ಇರ್ತಾನೆ ನಮ್ಮ ರಾಮ. ಅಷ್ಟರಲ್ಲಿ ಪಾಕಿಸ್ತಾನಿ ಆರ್ಮಿ ಅಲ್ಲಿಗೆ ಬಂದ್ಬಿಡ್ತಾ ಇದೆ. ಸೊ ನಮ್ಮ ಎಲ್ಲ ಸೋಲ್ಜರ್ಸ್ ತಪ್ಪಿಸ್ಕೊಂಡು ಹೋಗಾಯ್ತು, ಆದ್ರೆ ಇಲ್ಲಿ ನಮ್ಮ ಹೀರೋ ಮಾತ್ರ
ಸಿಗಾಕೊಂಡಿಲ್ಲ, ವಿಷ್ಣು ಕೂಡ ಸಿಗಾಕೊಂಡಿದ್ದಾನೆ. ಆಲ್ರೆಡಿ ಆಫೀಸರ್ಸ್ ಹೇಳಿದ್ರಲ್ವಾ, ಪಾಕಿಸ್ತಾನಿ ಹತ್ರ ಸಿಗಾಕೊಂಡ್ರೆ ಅವ್ರಗಳನ್ನ ತುಂಬಾ ಟಾರ್ಚರ್ ಮಾಡ್ತಾರೆ ಅಂತ. ಅದೇ ತರ ನಮ್ಮ ರಾಮ್ ಮತ್ತೆ ವಿಷ್ಣು ಕತ್ತಿಗೆ ನೇಣೆ ಹಾಕ್ಸಿ ಹಾಗೆ ನಿಲ್ಸಿದ್ದಾರೆ. ಅವ್ರಗಳನ್ನ ಎಷ್ಟು ಹೊಡೆದು ಚಿತ್ರಹಿಂಸೆ ಮಾಡೋಕೆ ಆಗುತ್ತೋ ಅಷ್ಟು ಮಾಡ್ತಾ ಇದ್ದಾರೆ ಪಾಕಿಸ್ತಾನ ಆರ್ಮಿ. ಆವಾಗ ಆ ಜಾಗಕ್ಕೆ ಅಬು ಬರ್ತಾರೆ. ಹಾಗೆ ಹೊಡಿತಾ ಇರೋರನ್ನ ಸ್ಟಾಪ್ ಮಾಡೋಕೆ ಹೇಳಿ ನಮ್ಮ ಹುಡುಗರನ್ನ ಕಾಪಾಡ್ತಾರೆ. ಈ ಜಾಗದಲ್ಲಿ ಅಬು ಮಾತ್ರನೇ ತುಂಬಾ ಒಳ್ಳೆಯವರಾಗಿ ಇರ್ತಾರೆ. ನಮ್ಮ ಹುಡುಗರಿಗೆ ತಿನ್ನೋಕೆ ಊಟ ಎಲ್ಲ ಕೊಟ್ಟು ಅವ್ರಗಳನ್ನ ನೋಡ್ಕೋತಾ ಇರ್ತಾರೆ. ಇಲ್ಲಿ ನಮ್ಮ ಸೀತಾಲಕ್ಷ್ಮಿ ಮಿಲಿಟರಿ ಆಫೀಸ್ಗೆ ಬಂದು ಒಂದು ವಾರದಲ್ಲಿ ಬರ್ತೀನಿ ಅಂತ ಹೋದವರು 1 ತಿಂಗಳಾಯ್ತು, ಇನ್ನ ಬಂದಿಲ್ಲ, ರಾಮ್ ಎಲ್ಲಿಗೆ ಹೋಗಿದ್ದಾರೆ ಅಂತ ತುಂಬಾನೇ ಹತ್ಕೊಂಡು ಕೇಳ್ತಾ ಇರ್ತಾಳೆ. ಆದ್ರೆ ಇದು ಒಂದು ಸೀಕ್ರೆಟ್ ಮಿಷನ್ ಅನ್ನೋದ್ರಿಂದ ಆಫೀಸರ್ಸ್ ಯಾರುವೆ ಏನನ್ನು ಹೇಳಲ್ಲ. ಆ ಜಾಗಕ್ಕೆ ಅದೇ ತರ ವಿಷ್ಣು ಅವನ ವೈಫ್ ಕೂಡ ಬಂದು ಅದೇ ತರ ಕ್ವಶನ್ಸ್ ಗಳನ್ನ ಕೇಳ್ತಾಳೆ. ಆದ್ರೆ ಆಫೀಸರ್ಸ್ ಏನನ್ನು ಮಾತಾಡ್ತಾ ಇಲ್ಲ. ನೀವು ಈ ಮಿಷನ್ ಅಲ್ಲಿ ಸಿಗಾಕೊಂಡ್ರೆ ಖಂಡಿತ ನಿಮ್ಮನ್ನ ನಮ್ಮ ಕೈಯಲ್ಲಿ ಕಾಪಾಡೋಕೆ ಆಗಲ್ಲ ಅಂತ ಹೇಳಿನೇ ಕಳ್ಸಿರ್ತಾರೆ ಅಲ್ವಾ. ಸೊ ಅದೇ ತರ ಇಂಡಿಯಾಗೂ ಅಲ್ಲಿ ಸಿಗಾಕೊಂಡಿರೋ ಇಬ್ಬರಿಗೂ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಡ್ತಾ ಇದ್ದಾರೆ ಆರ್ಮಿ. ನಾನು ಅನ್ಕೊಂಡಿದ್ದ ತರಾನೇ ನ್ಯೂಸ್ ಬಂದಿದೆ ಅಂತ ಅಬ್ಬು ನ್ಯೂಸ್ ಪೇಪರ್ ಅನ್ನ ಇವ್ರಗಳ ಕೈಗೆ ಕೊಡ್ತಾರೆ. ಪಾಕಿಸ್ತಾನಲ್ಲಿ ಸಿಗಾಕೊಂಡಿರೋ ಇಬ್ಬರಿಗೂ ಇಂಡಿಯನ್ ಆರ್ಮಿಗೂ ಯಾವುದೇ ತರ ಸಂಬಂಧನೂ ಇಲ್ಲ, ಅವರು ಯಾರು ಅಂತಾನೆ ಗೊತ್ತಿಲ್ಲ ಅನ್ನೋ ತರ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ ಇಂಡಿಯನ್ ಆರ್ಮಿ. ಇಲ್ಲಿ ನಮ್ಮ ಸೀತಾಲಕ್ಷ್ಮಿ ಇಂಪಾರ್ಟೆಂಟ್ ಆದ ಆಫೀಸರ್ ಅನ್ನ ಮೀಟ್ ಮಾಡ್ಬೇಕು ಅಂತ ಕಾಯ್ತಾ ಇರ್ತಾಳೆ. ಆ ದೊಡ್ಡ ಆಫೀಸರುವೆ ಬೇಕು ಬೇಕು ಅಂತಾನೆ ಸೀತಾಲಕ್ಷ್ಮಿನ ಕಾಯಿಸ್ತಾ ಇರ್ತಾರೆ. ಆಮೇಲೆ ಕೊನೆಗೆ ಎಲ್ಲರಿಗೂ ಅದೇ ಉತ್ತರಾಣೆ, ಪ್ರಿನ್ಸೆಸ್ ಬಂದು ಕೇಳಿದ್ರು ಕೂಡ ಅದೇ ಉತ್ತರಾಣೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಸೀತಾಲಕ್ಷ್ಮಿ ಒಬ್ಬಳು ಪ್ರಿನ್ಸೆಸ್ ಅನ್ನೋದು ಆಲ್ರೆಡಿ ಅವರಿಗೆ ಗೊತ್ತಿದೆ. ಅದಕ್ಕೆ ಸೀತಾಲಕ್ಷ್ಮಿ ನೂರ್ ಜಹಾನ್, ನಾನು ಪ್ರಿನ್ಸೆಸ್ ಆಗಿ ಬಂದಿಲ್ಲ, ಅವರ ವೈಫ್ ಆಗಿ ಬಂದಿದ್ದೀನಿ, ದಯವಿಟ್ಟು ಹೇಳಿ ಅವರು ಎಲ್ಲಿದ್ದಾರೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆಫೀಸರ್ ಅವರು ಖಂಡಿತ ರಿಟರ್ನ್ ಬರೋಕೆ ಆಗಲ್ಲ, ಅದು ಮಾತ್ರನೇ ನಮಗೆ ಗೊತ್ತು, ಅದನ್ನ ಮಾತ್ರನೇ ನಮಗೆ ಹೇಳೋಕೆ ಆಗೋದು ಅಂತ ಹೇಳ್ತಾರೆ ಆಫೀಸರ್. ಸೊ ಸೀತಾಲಕ್ಷ್ಮಿ ತಕ್ಷಣ ಹೊರಟು ಅವಳ ಅಣ್ಣನ್ನ ನೋಡೋಕೆ ಬರ್ತಾಳೆ. ಅಣ್ಣ ನೀನು ಏನೇ ಹೇಳಿದ್ರು ಕೇಳ್ತೀನಿ, ಪ್ಲೀಸ್ ದಯವಿಟ್ಟು ರಾಮನ್ನ ಮಾತ್ರ ಹೇಗಾದ್ರೂ ಹೊರಗಡೆ ತರೋಕೆ ಟ್ರೈ ಮಾಡೋಣ ಅಂತ ಕೇಳಿದ್ರೆ ಅಣ್ಣ ಏನನ್ನು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿ ಇದಾನೆ. ನಮಗೆ ಬೇಕಾಗಿರೋರನ್ನ ನೀವು ಬಿಡಿ, ನಿಮಗೆ ಬೇಕಾಗಿರೋರನ್ನ ನಾವು ಬಿಟ್ಬಿಡ್ತೀವಿ ಅನ್ನೋ ತರ ಡೀಲ್ ಮಾತಾಡ್ಕೋತಾರೆ ಗೊತ್ತಾ. ಆ ತರ ಡೀಲ್ ಮಾತಾಡೋದಕ್ಕಾಗಿ ಇಂಡಿಯನ್ ಆರ್ಮಿಯಿಂದ ಒಬ್ಬರು ಪಾಕಿಸ್ತಾನ ಆರ್ಮಿಗೆ ಹೋಗಿರ್ತಾರೆ. ನಾವು ಬೇಕಾಗಿದ್ರೆ ಈ ಪಾಕಿಸ್ತಾನಿ ಟೆರರಿಸ್ಟ್ ಅನ್ನ ರಿಲೀಸ್ ಮಾಡಿ ಬಿಡ್ತೀವಿ, ನೀವು ನಮಗೆ ಬೇಕಾಗಿರೋ ಇಬ್ಬರನ್ನ ರಿಲೀಸ್ ಮಾಡಿ ಕೊಡಿ ಅಂತ ಕೇಳ್ಬೇಕಾದ್ರೆ ಪಾಕಿಸ್ತಾನಿ ಹೈಯರ್ ಆಫೀಸರ್ ಚೆನ್ನಾಗಿ ಯೋಚನೆ ಮಾಡಿ ನೋಡ್ಬಿಟ್ಟು ಸರಿ ಓಕೆ ಅಂತ ಆಕ್ಸೆಪ್ಟ್ ಮಾಡ್ತಾರೆ. ಈ ವಿಷಯವನ್ನೇ ಅಬ್ಬುನೇ ಹೇಳ್ಕೊಟ್ಟಿರ್ತಾರೆ, ಈ ತರ ಇವನನ್ನ ರಿಲೀಸ್ ಮಾಡಿ ಕೊಡೋದಾಗಿ ಹೇಳಿ, ಆವಾಗ ಅವರಿಬ್ಬರನ್ನ ಬಿಟ್ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡಿ ಅಂತ ಹೇಳ್ಕೊಟ್ಟಿರ್ತಾರೆ. ಅನ್ಕೊಂಡ ಹಾಗೆ ಎಲ್ಲ ನಡೀತು. ಹಾಗಾದ್ರೆ ಆ ಇಂಡಿಯನ್ ಆರ್ಮಿ ಹುಡುಗರನ್ನ ಇಬ್ಬರನ್ನು ಬಿಟ್ಬಿಡ್ಬಹುದು ಅಂತ ಖುಷಿಯಾಗಿ ನಮ್ಮ ಅಬ್ಬು ಈ ವಿಷಯವನ್ನ ಹೇಳೋಣ ಅಂತ ನಮ್ಮ ಹುಡುಗರ ಹತ್ರ ಬರ್ತಾರೆ. ಇದನ್ನ ಕೇಳುವ ನಮ್ಮ ಹುಡುಗರು ಖುಷಿ ಆಗ್ತಾರೆ. ಆವಾಗ ಅಬ್ಬು ಅವರ ಸೀನಿಯರ್ ಅವರಿಗೆ ಫೋನ್ ಮಾಡಿ ಪ್ಲಾನ್ ಅಲ್ಲಿ ಸ್ವಲ್ಪ ಚಿಕ್ಕ ಚೇಂಜ್, ನಾವು ಇಬ್ಬರನ್ನ ಬಿಡೋದಿಲ್ಲ, ಒಬ್ಬನನ್ನ ಮಾತ್ರನೇ ಬಿಡೋದು. ಇದನ್ನ ಕೇಳುವ ಅಬ್ಬು ತುಂಬಾನೇ ಶಾಕ್ ಆಗ್ತಾರೆ. ಮತ್ತೆ ಈ ವಿಷಯನ ತಂದು ನಮ್ಮ ಹುಡುಗರ ಹತ್ರ ಹೇಳ್ಬೇಕಾದ್ರೆ ನಮ್ಮ ಹುಡುಗರು ಶಾಕ್ ಆಗ್ತಾರೆ. ಸೊ ವಿಷ್ಣು ಟೆನ್ಷನ್ ಆಗಿ ನಮ್ಮ ಇಬ್ಬರಲ್ಲಿ ಒಬ್ಬನ್ನ ಮಾತ್ರ ಇಂಡಿಯಾಗೆ ರಿಟರ್ನ್ ಕಳಿಸ್ಕೊಡ್ತೀನಿ ಅಂದ್ರೆ ಏನರ್ಥ, ಹಾಗಾದ್ರೆ ನನ್ನನ್ನ ಇಟ್ಕೊಂಡು ಅವನನ್ನ ಕಳಿಸ್ಬಿಡ್ತೀರಾ ಅಲ್ವಾ ಅಂತ ಒಂಥರ ಮೆಂಟಲ್ ರೀತಿ ಮಾತಾಡ್ತಾ ಇದ್ದಾನೆ. ಇದನ್ನ ನೋಡುವ ನಮ್ಮ ರಾಮ್ ಕೂಡ ಅವನನ್ನ ನೋಡಿ ಬೇಜಾರಾಗ್ತಾನೆ. ಸರ್ ಒಬ್ಬರೇ ಹೋಗೋಕೆ ಆಗುತ್ತೆ ಅಂದ್ರೆ ನೀವು ಹೋಗಿ ಸರ್, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾನೆ ನಮ್ಮ ರಾಮ. ಇವಾಗ ಪ್ರೆಸೆಂಟ್, ಆವತ್ತೇನೆ ನಾನು ಕೊನೆಯದಾಗಿ ರಾಮನ್ನ ನೋಡಿದ್ದು. ಆಮೇಲೆ ನಾನು ಮತ್ತೆ ಇಂಡಿಯನ್ ಆರ್ಮಿಗೆ ರಿಟರ್ನ್ ಬಂದ ಮೇಲೆ 2-3 ತಿಂಗಳಲ್ಲಿ ತುಂಬಾನೇ ಅಟ್ಯಾಕ್ಸ್ ಗಳು ನಡೆಯಿತು. ಇಂಡಿಯನ್ ಸೋಲ್ಜರ್ಸ್ ಎಲ್ಲೆಲ್ಲ ಇದಾರೋ ಅಲ್ಲಿಗೆಲ್ಲ ಕರೆಕ್ಟ್ ಆಗಿ ಪಾಕಿಸ್ತಾನಿ ಆರ್ಮಿ ಅಟ್ಯಾಕ್ ಮಾಡ್ತಾ ಇತ್ತು. ಹಾಗಾದ್ರೆ ರಾಮಿ ಈ ಕೋಆರ್ಡಿನೇಟ್ಸ್ ನೆಲ್ಲ ಪಾಕಿಸ್ತಾನಿ ಆರ್ಮಿಗೆ ಹೇಳಿರ್ಬೇಕು ಅಂತ ಇಂಡಿಯನ್ ಸೋಲ್ಜರ್ಸ್ ನಂಬೋಕೆ ಶುರು ಮಾಡಿದ್ರು. ಆದ್ರಿಂದಾನೇ ಇಲ್ಲಿ ರಾಮನ್ನ ಹೊಗಳ್ತಾ ಇದ್ದ ಎಲ್ಲ ಸೋಲ್ಜರ್ಸ್ ಹೋಗ್ತಾ ಹೋಗ್ತಾ ಅವನನ್ನ ಹೇಟ್ ಮಾಡೋಕೆ ಶುರು ಮಾಡ್ಕೊಂಡ್ರು. ಆದ್ರಿಂದಾನೇ ರಾಮ್ ಅವನ ಥಿಂಗ್ಸ್ ಫೋಟೋಸ್ ನೆಲ್ಲ ಬೆಂಕಿಗೆ ಹಾಕಿರ್ತಾರೆ. ಆವಾಗ್ಲೇನೆ ವಿಷ್ಣು ಬೆಂಕಿಗೆ ಹಾಕಿರುವ ಫೋಟೋವನ್ನ ತಗೋತಾನೆ. ಆವಾಗ ಕೂಡ ನಮ್ಮ ಸೀತಾಲಕ್ಷ್ಮಿ ನೂರ್ ಜಹಾನ್ ರಾಮ್ ಬಗ್ಗೆ ವಿಷಯನ ತಿಳ್ಕೋಬೇಕು, ಅವನಿಗೆ ಏನಾಯ್ತು ಅಂತ ತಿಳ್ಕೋಬೇಕು ಅಂತ ಮತ್ತೆ ಮತ್ತೆ ಮಿಲಿಟರಿ ಆಫೀಸ್ಗೆ ಬರ್ತಾನೆ ಇದ್ದಿರ್ತಾಳೆ. ದೇಶದ್ರೋಹಿಯ ಹೆಂಡತಿ ನೀನು ಇಲ್ಲಿ ಇರ್ಲೇಬಾರ್ದು, ಹೋಗು ಹೋಗು ಅಂತ ಅವಳನ್ನ ತುಂಬಾನೇ ಅವಮಾನ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಇವಾಗ ಆಫ್ರಿನ್ಗೆ ಹೇಳ್ತಾ ಇದ್ದಾನೆ ವಿಷ್ಣು. ನಾವು ಎಲ್ಲರೂ ಆ ಜಾಗದಿಂದ ಸೇಫ್ ಆಗಿ ತಪ್ಪಿಸ್ಕೊಂಡು ಬರ್ಬೋದಾಗಿತ್ತು, ಆದ್ರೆ ರಾಮೆ ಅಲ್ಲಿರುವ ಮಗುವನ್ನ ಕಾಪಾಡಬೇಕು ಅನ್ಕೊಂಡ. ಆದ್ದರಿಂದಾನೆ ನಾನು ರಾಮು ಅಲ್ಲಿ ಸಿಗಾಕೊಂಡ್ವಿ. ರಾಮ್ ಕಾಪಾಡಿದ ಮಗು ಯಾರು ಗೊತ್ತಾ ಆಫ್ರಿನ್? ನೀನೇ ಆಫ್ರಿನ್ ಅದು ಅಂತ ವಿಷ್ಣು ಹೇಳ್ಬೇಕಾದ್ರೆ ಇದನ್ನ ಕೇಳುವ ಆಫ್ರಿನ್ ತುಂಬಾನೇ ಶಾಕ್ ಆಗ್ತಾಳೆ. ಸುಳ್ಳು ಹೇಳ್ಬೇಡಿ ಸರ್, ನೀವು ನಿಜ ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಆಕ್ಚುಲಿ ಆಫ್ರಿನ್ ಅನ್ನ ಚಿಕ್ಕದನಲ್ಲಿ ವಗೀದ ಅಂತ ಹೆಸರಿಟ್ಟು ಕರೀತಾ ಇದ್ದಿರ್ತಾರೆ. ಆ ಹೆಸರನ್ನ ಕರೆಕ್ಟ್ ಆಗಿ ವಿಷ್ಣು ಇವಾಗ ಹೇಳ್ಬೇಕಾದ್ರೆ ಇವಾಗಲೇನೆ ಆಫ್ರಿನೋ ಅದನ್ನ ನಂಬೋಕೆ ಶುರು ಮಾಡ್ತಾಳೆ. ಹೌದು, ಚಿಕ್ಕದನಲ್ಲಿ ನನ್ನನ್ನ ವಗೇದ ಅಂತಾನೆ ಕರೀತಾ ಇದ್ರು. ತನ್ನ ಮೊಮ್ಮಗಳನ್ನ ಕಾಪಾಡಿದ್ದಕ್ಕೇನೆ ಇವರಿಬ್ಬರನ್ನು ಕಾಪಾಡಬೇಕು ಅಂತ ಅನ್ಕೊಂಡಿದ್ರು ಅಬ್ಬು. ಸೊ ತಾತ ಏನಕ್ಕೆ ನಮ್ಮ ಹತ್ರ ಈ ಕೆಲಸವನ್ನ ಕೊಟ್ಟಿದ್ರು ಅನ್ನೋದು ಇವಾಗ್ಲೇನೆ ಆಫ್ರಿನ್ಗೆ ಅರ್ಥ ಆಗ್ತಾ ಇದೆ. ಅದೇ ತರಾನೇ ನಮ್ಮ ಸೀತಾಲಕ್ಷ್ಮಿ ರಾಮ್ ಅವನ ನೆನಪಿನಲ್ಲೇ ಬದುಕೋಕೆ ಶುರು ಮಾಡ್ಕೊಂಡಿರ್ತಾಳೆ. ಸ್ವಲ್ಪ ದಿನ ಇಂಡಿಯಾದಲ್ಲೇ
ಇದ್ಬಿಟ್ಟು ಆಮೇಲೆ ಲಂಡನ್ಗೆ ಹೋಗ್ಬಿಟ್ಟಿರ್ತಾಳೆ. ಇವಾಗ ಲಂಡನ್ ಅಲ್ಲಿ ಇರುವ ಸೀತಾಲಕ್ಷ್ಮಿಯನ್ನ ನೋಡೋಕೆ ಬಾಲಾಜಿ ಅಲ್ಲಿಗೆ ಬಂದಿದ್ದಾನೆ. ಸೊ ಟೆನ್ಷನ್ ಅಲ್ಲಿ ಯಾರ ಹತ್ರನೂ ಪರ್ಮಿಷನ್ ತಗೊಳ್ದೆ ಅವನ್ ಪಾಡಿಗೆ ಒಳಗಡೆ ಬರ್ತಾ ಇದ್ದಾನೆ ಬಾಲಾಜಿ. ಅಲ್ಲಿರುವ ಸೆಕ್ಯೂರಿಟೀಸ್ ಅವನನ್ನ ತಡಿತಾ ಇದ್ದಾರೆ. ರಾಮ್ ಅವರ ಲೆಟರ್ ಅನ್ನ ಕೊಡೋಕೆ ನಾನು ಬಂದಿದ್ದೀನಿ ಅಂತ ಜೋರಾಗಿ ಹೇಳ್ಬೇಕಾದ್ರೆ ತಕ್ಷಣ ಸೀತಾಲಕ್ಷ್ಮಿ ಹೆಸರನ್ನ ಕೇಳಿದ ತಕ್ಷಣ ಅವರನ್ನ ಬಿಡಿ ಅಂತ ಅಲೋ ಮಾಡ್ತಾಳೆ. ಬಾಲಾಜಿನು ನಿಧಾನಕ್ಕೆ ಸೀತಾಲಕ್ಷ್ಮಿ ಹತ್ರ ಬಂದು ಅವಳ ಕೈಗೆ ಆ ಬಾಕ್ಸ್ ಅನ್ನ ಕೊಡ್ತಾನೆ. ಸೀತಾಲಕ್ಷ್ಮಿ ನೂರ್ ಜಹಾನ್ ನಮ್ಮ ಹೀರೋಯಿನ್ ಆ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡ್ತಾಳೆ. ಅವಳ ಗಂಡನ ಯೂನಿಫಾರ್ಮ್ ಬಟ್ಟೆ ಬ್ಯಾಡ್ಜಸ್ ಇದೆ. ಅದನ್ನ ನೋಡಿ ತುಂಬಾನೇ ಖುಷಿ ಆಗ್ತಾಳೆ. ಕೊನೆಯದಾಗಿ ನಮ್ಮ ರಾಮ್ ಸೀತಾಲಕ್ಷ್ಮಿಗಾಗಿ ಬರ್ದಿದ್ದ ಆ ಲೆಟರ್ ಅನ್ನು ಓಪನ್ ಮಾಡಿ ನೋಡ್ತಾಳೆ. ಸೀತಾ, ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡು. 8 ತಿಂಗಳಾಗಿ ನಿನಗೆ ಒಂದು ಲೆಟರ್ ಕೂಡ ಬರೆಯೋಕೆ ಆಗಲಿಲ್ಲ ನನ್ನ ಕೈಯಲ್ಲಿ. ಆದ್ರೆ ಈ ಲೆಟರ್ ಸೀತಾ ಕೈಗೆ ಸಿಗೋಕೆ 20 ವರ್ಷ ಆಗಿದೆ. ಇವಾಗ ನಿಜವಾಗ್ಲೂ ನಮ್ಮ ರಾಮಿಗೆ ಏನಾಯ್ತು ಅಂತ ತೋರಿಸ್ತಾರೆ. ಇಂಡಿಯನ್ ಸೋಲ್ಜರ್ಸ್ ಎಲ್ಲೆಲ್ಲ ಕ್ಯಾಂಪ್ ಹಾಕಿದ್ದಾರೆ ಅದನ್ನೆಲ್ಲ ಕರೆಕ್ಟ್ ಆಗಿ ಹೇಳ್ಬಿಡಿ, ಆವಾಗ ನಿಮ್ಮನ್ನ ಬಿಟ್ಬಿಡ್ತೀವಿ ಅಂತ ನಮ್ಮ ರಾಮ್ ಹತ್ರ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ರಾಮ ಯಾವುದೇ ಕಾರಣಕ್ಕೂ ನಾನು ಹೇಳಲ್ಲ, ಖಂಡಿತ ನನ್ನ ಚೀಫ್ ಕೂಡ ಹೇಳಲ್ಲ ಅಂತ ಧೈರ್ಯವಾಗಿ ಹೇಳ್ತಾನೆ. ಅದೇ ತರ ವಿಷ್ಣುವನ್ನ ಕೇಳ್ಬೇಕಾದ್ರೆ ಆದ್ರೆ ವಿಷ್ಣುಗೆ ಫ್ಯಾಮಿಲಿ ಇದೆ, ಮಗು ಇದೆ. ಸೊ ವಿಷ್ಣು ಅವನ ಫ್ಯಾಮಿಲಿ ಫೋಟೋವನ್ನ ತೋರಿಸಿ ನಮ್ಮ ಪಾಕಿಸ್ತಾನಿ ಹುಡುಗರು ನಿಮ್ಮ ಮನೆಯನ್ನ ಸುತ್ತಾ ಇದ್ದಾರೆ, ನಾವು ಇವಾಗ ಹೂ ಅಂತ ಹೇಳಿದ್ರು ಕೂಡ ಸಾಕು ನಿನ್ನ ಫ್ಯಾಮಿಲಿಯನ್ನೇ ನಾಶ ಮಾಡಿ ಬಿಡ್ತಾರೆ, ಕೊಂದು ಬಿಡ್ತಾರೆ. ಹೇಗೆ ನಮಗೆ ಇಂಡಿಯನ್ ಕ್ಯಾಂಪ್ ಎಲ್ಲೆಲ್ಲಿ ಇದೆ ಅಂತ ಹೇಳ್ತೀಯೋ ಇಲ್ವೋ ಅಂತ ಹೆದರ್ಸ್ಬೇಕಾದ್ರೆ ವಿಷ್ಣುನು ಅವನ ಫ್ಯಾಮಿಲಿಗಾಗಿ ಸರಿ ಓಕೆ ನಾನು ಎಲ್ಲ ವಿಷಯವನ್ನು ಹೇಳ್ತೀನಿ ಅಂತ ಒಪ್ಕೋತಾ ಇದ್ದಾನೆ. ನೀನು ಹೇಳಲ್ಲ ಅಂತ ಹೇಳ್ದೆ ಅಲ್ಲ, ಆದ್ರೆ ನಿನ್ನ ಚೀಫ್ ಎಲ್ಲವನ್ನು ಹೇಳ್ತೀನಿ ಅಂತ ಒಪ್ಕೊಂಡಿದ್ದಾನೆ ಅಂತ ಪಾಕಿಸ್ತಾನಿ ಸೋಲ್ಜರ್ಸ್ ನಮ್ಮ ರಾಮ್ ಹತ್ರ ಬಂದು ಹೇಳ್ಬೇಕಾದ್ರೆ ಅದೇ ತರ ವಿಷ್ಣು ಕೂಡ ಎಲ್ಲವನ್ನು ಹೇಳೋಕೆ ಒಳಗಡೆ ಬರ್ತಾ ಇದ್ದಾನೆ. ಎಲ್ಲ ಡೀಟೇಲ್ಸ್ ಅನ್ನು ಹೇಳ್ತಾ ಇರ್ಬೇಕಾದ್ರೆ ನಮ್ಮ ರಾಮ ಹೇಳ್ಬೇಡಿ ಸರ್, ಪ್ಲೀಸ್ ಹೇಳ್ಬೇಡಿ ಸರ್ ಅಂತ ಹತ್ಕೊಂಡು ಅವರನ್ನ ತಡೆಯೋಕೆ ಟ್ರೈ ಮಾಡ್ತಾನೆ. ಆದ್ರೆ ವಿಷ್ಣು ಕೇಳ್ತಾ ಇಲ್ಲ. ಎಲ್ಲ ಡೀಟೇಲ್ಸ್ ಅನ್ನು ಕೊಟ್ಬಿಟ್ಟು ಅಲ್ಲಿಂದ ಹೊರಟು ಇಂಡಿಯಾಗೆ ಬಂದ್ಬಿಡ್ತಾ ಇದ್ದಾನೆ. ಪಾಕಿಸ್ತಾನಿ ಆರ್ಮಿ ವಿಷ್ಣುವನ್ನ ಕಳಿಸ್ಬಿಡ್ತಾ ಇದೆ. ಆದ್ರೆ ನಮ್ಮ ರಾಮನ್ನ ಅಲ್ಲೇ ಇಟ್ಕೊಬಿಡ್ತಾ ಇದ್ದಾರೆ. ವಿಷ್ಣು ಎಲ್ಲ ವಿಷಯವನ್ನು ಆಫ್ರಿನ್ ಹತ್ರ ಹೇಳಿರ್ತಾನೆ. ಆದ್ರೆ ಅವನ ಬಗ್ಗೆ ಕೆಟ್ಟದಾಗಿ ಇರುವ ವಿಷಯವನ್ನ ಮಾತ್ರ ಶೇರ್ ಮಾಡಿರಲ್ಲ, ಅವಳಿಗೆ ಹೇಳಿರಲ್ಲ. ಸಾಯೋಕು ಮುಂಚೆ ಕೊನೆಯದಾಗಿ ನಮ್ಮ ರಾಮ ಸೀತಾಗಾಗಿ ಒಂದು ಲೆಟರ್ ಅನ್ನ ಬೇಗ ಬೇಗ ಬರೀತಾ ಇದ್ದಾನೆ. ಆವಾಗ ಅವನನ್ನ ಕರ್ಕೊಂಡು ಹೋಗೋದಕ್ಕಾಗಿ ಪಾಕಿಸ್ತಾನಿ ಸೋಲ್ಜರ್ಸ್ ಬರ್ತಾರೆ. ಆವಾಗ ನಮ್ಮ ರಾಮ ಈ ಲೆಟರ್ ಅನ್ನ ಮಾತ್ರ ಹೇಗಾದ್ರೂ ನನ್ನ ಸೀತಾ ಹತ್ರ ತಲುಪಿಸ್ಬಿಡಿ ಅಂತ ಅಬು ಹತ್ರ ಕೊಡ್ಬೇಕಾದ್ರೆ ಅಬು ಆ ಲೆಟರ್ ಅನ್ನ ತಗೋತಾ ಇಲ್ಲ. ಅದನ್ನ ತಗೋತಾ ಇರೋದು ಆಫ್ರಿನ್. ಇನ್ನ ಸ್ವಲ್ಪ ಹೊತ್ತಲ್ಲಿ ನಮ್ಮನ್ನ ಕೊಂದ್ಬಿಡ್ತಾರೆ, ನಾವು ಸತ್ತೋಗ್ತೀವಿ ಅಂತ ಗೊತ್ತಿದ್ರು ಕೂಡ ಆ ಮಗುವನ್ನ ಮುದ್ ಮಾಡ್ಬಿಟ್ಟು ಅಂದ್ರೆ ಆಫ್ರಿನ್ ಅನ್ನ ಮುದ್ ಮಾಡ್ಬಿಟ್ಟು ಸಾಯೋಕೆ ಹೋಗ್ತಾ ಇದ್ದಾನೆ ನಮ್ಮ ರಾಮ. ಅದೇ ತರ ಪಾಕಿಸ್ತಾನಿ ಸೋಲ್ಜರ್ಸ್ ಅವನನ್ನ ಕರ್ಕೊಂಡು ಬಂದು ನೇಣಕ್ಕೆ ಹಾಕಿ ನಮ್ಮ ರಾಮನ್ನ ಕೊಂದ್ಬಿಡ್ತಾ ಇದ್ದಾರೆ. ಇವತ್ತೇ ನನ್ನ ಕೊನೆಯ ದಿನ ಅಂತ ಲೆಟರ್ ಅಲ್ಲಿ ಬರ್ದಿರ್ತಾನೆ ಹೀರೋ. ಅದನ್ನ ಇವಾಗ ಓದುತ್ತಾ ಇರುವ ನಮ್ಮ ಸೀತಾಲಕ್ಷ್ಮಿ ಶಾಕ್ ಆಗಿ ಎದೆ ಹಿಡ್ಕೊಂಡು ಕೆಳಗಡೆ ಬಿದ್ದು ಅಳ್ತಾ ಇರ್ತಾಳೆ. ಆವಾಗ ಅವಳ ಕೈಯಲ್ಲಿರುವ ಲೆಟರ್ ಬಿದ್ದೋಗ್ತಾ ಇದೆ. ಅದರಿಂದ ಒಂದು ನ್ಯೂಸ್ ಪೇಪರ್ ಬಿಟ್ಟು ಹೊರಗಡೆ ಬರುತ್ತೆ. ನೂರ್ ಜಹಾನ್ ಒಬ್ಬಳು ಪ್ರಿನ್ಸೆಸ್ ಅನ್ನೋದು ನಮ್ಮ ಹೀರೋಗೆ ಜೈಲಲ್ಲಿ ಇರ್ಬೇಕಾದ್ರೆ ಗೊತ್ತಾಗಿದೆ. ಸೀತಾಲಕ್ಷ್ಮಿ ಅದನ್ನು ನೋಡ್ತಾ ಇರ್ಬೇಕಾದ್ರೆ ಇಮ್ಯಾಜಿನೇಷನ್ ಅಲ್ಲಿ ನಮ್ಮ ರಾಮ್ ಬಂದು ಅವಳ ಪಕ್ಕದಲ್ಲಿ ಕೂತ್ಕೊಂಡು ಈ ವಿಷಯವನ್ನ ಹೇಳ್ತಾ ಇದ್ದಾನೆ. ಅಷ್ಟು ದೊಡ್ಡ ರಾಣಿಯಾಗಿದ್ರು ಕೂಡ ಕೊನೆವರೆಗೂ ನನ್ನ ಹತ್ರ ನೀನು ಹೇಳ್ಕೊಳ್ಳೇ ಇಲ್ವಲ್ಲ, ನನಗಾಗಿ ಕಷ್ಟ ಪಡ್ತಾ ಇದ್ದೆ ಅಲ್ವಾ. ಆಫ್ರಿನು ಸೀತಾಲಕ್ಷ್ಮಿಯನ್ನ ನೂರ್ ಜಹಾನ್ ಅನ್ನ ನೋಡ್ಬೇಕು ಅಂತ ಅನ್ಕೋತಾಳೆ. ಅದೇ ತರ ಸೀತಾಲಕ್ಷ್ಮಿ ಇಂಡಿಯಾಗೆ ಬರ್ತಾಳೆ. ಅವಳನ್ನ ನೋಡಿದ ತಕ್ಷಣ ಓಡಿ ಹೋಗಿ ತಪ್ಕೋತಾ ಇದ್ದಾಳೆ ಆಫ್ರಿನ್. ನೀವು ವರಿ ಪಡ್ಬೇಡಿ, ಕಷ್ಟ ಪಡ್ಬೇಡಿ, ಹೇಗಾದ್ರೂ ಪಾಕಿಸ್ತಾನಲ್ಲಿ ಇರುವ ನಿಮ್ಮ ಹಸ್ಬೆಂಡ್ ಅನ್ನ ನಾನು ಬಿಡಿಸ್ತೀನಿ ಅಂತ ಆಫ್ರಿನ್ ಹೇಳ್ಬೇಕಾದ್ರೆ ಅದಕ್ಕೆ ಸೀತಾಲಕ್ಷ್ಮಿ ಅದು ನಿನ್ನ ಕೈಯಲ್ಲಿ ಆಗಲ್ಲ, ಯಾಕೆ ಅಂದ್ರೆ ನನ್ನ ಗಂಡ ಜೀವಂತವಾಗಿಲ್ಲ, ಅವರನ್ನ ನೇಣಕ್ಕೆ ಹಾಕಿ ಕೊಂದ್ಬಿಟ್ಟಿದ್ದಾರೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಆಫ್ರಿನ್ ತುಂಬಾನೇ ಬೇಜಾರಾಗ್ತಾಳೆ. ಅವರ ಸಾವಿಗೆ ನಾನೇ ಕಾರಣನ ಅಂತ ಯೋಚನೆ ಮಾಡಿ ಅಳ್ತಾಳೆ. ನಮ್ಮ ರಾಮ್ ಬರ್ದಿರುವ ಲೆಟರ್ ಇಂದ ಇವಾಗ ಇಂಡಿಯನ್ ಆರ್ಮಿಗೆ, ಇಂಡಿಯಾ ಗೌರ್ಮೆಂಟ್ ಗೆ ನಮ್ಮ ರಾಮ ಯಾವುದೇ ತರಹ ದ್ರೋಹನು ಮಾಡಿಲ್ಲ ಅಂತ ಗೊತ್ತಾಗ್ತಾ ಇದೆ. ಆದ್ರಿಂದ ನಮ್ಮ ರಾಮಿಗೆ 20 ವರ್ಷ ಬಿಟ್ಟು ಅವನನ್ನ ಗೌರವ ಪಡಿಸ್ತಾ ಇದ್ದಾರೆ. ಆ ಜಾಗದಲ್ಲಿ ಆಫ್ರಿನ್ ಕೂತು ಇದನ್ನೆಲ್ಲ ನೋಡ್ತಾ ಇದ್ದಾಳೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ಮಾಡ್ತಾ ಇದ್ದಾರೆ. ಈ ಲೆಟರ್ ಅನ್ನ ಇಟ್ಟು ವಿಷ್ಣುವನ್ನು ವಿಚಾರಣೆ ಮಾಡೋದಾಗಿ ಹೇಳಿರ್ತಾರೆ ಆರ್ಮಿ. ಆದ್ರೆ ಅಷ್ಟರಲ್ಲಿ ವಿಷ್ಣು ಅವನ ಮನೆಯಲ್ಲಿ ಸೂಸೈಡ್ ಮಾಡಿ ಸತ್ತೋಗ್ಬಿಟ್ಟಿದ್ದಾನೆ ಅಂತ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ದಾರೆ. ಜೀವಂತವಾಗಿದ್ರೆ ತುಂಬಾ ಅವಮಾನಗಳನ್ನ ಫೇಸ್ ಮಾಡಬೇಕು ಅಂತಾನೆ ವಿಷ್ಣು ಸೂಸೈಡ್ ಮಾಡ್ಕೋಬಿಟ್ಟಿದ್ದಾನೆ. ಇಲ್ಲಿ ನಮ್ಮ ಆಫ್ರಿನ್ ಕಾರಿಗೆ ಬೆಂಕಿ ಕತ್ಸಿದ್ಲಲ್ವಾ, ಅವರ ಹತ್ರ ಹಣ ಕೊಡೋದ್ರ ಬದಲು ಸಾರಿ ಕೇಳೋದೇ ಒಳ್ಳೇದು ಅಂತ ಅವರ ಹತ್ರ ಸಾರಿ ಹೇಳಿ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾಳೆ. ಬುದ್ಧಿ ಕಲ್ತಿದ್ದಾಳೆ. ಅದನ್ನು ದಾಟಿ ಇಂಡಿಯನ್ ಆರ್ಮಿ ಅವರು ಪಾಕಿಸ್ತಾನಲ್ಲಿ ಇನ್ನ ಸಿಗಾಕೊಂಡಿರ್ತಾರೆ ಅಲ್ವಾ, ಅವರುಗಳನ್ನ ಅಬು ಅವರ ಮೊಮ್ಮಗಳು ಅಂತ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡಿ 18 ಜನರನ್ನ ರಿಲೀಸ್ ಮಾಡಿ ಇಂಡಿಯಾಗೆ ಕಳಿಸ್ಕೊಡ್ತಾಳೆ ಆಫ್ರಿನ್. ಸೊ ಈ ಟ್ರಾವೆಲ್ ಇಂದ ಆಫ್ರಿನ್ ಗೆ ಇಂಡಿಯಾ ಮೇಲೆ ಇದ್ದ ದ್ವೇಷ ಹೋಗ್ಬಿಟ್ಟಿದೆ, ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ನಮ್ಮ ಚಾನೆಲ್ ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಮರೆಯದೆ ಕಮೆಂಟ್ ಮಾಡಿ, ಮರೆಯದೆ ಲೈಕ್ ಮಾಡಿ. ಸೊ ಈ ತರ ಡಿಫರೆಂಟ್ ಆದ ಮೂವೀಸ್ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ.
ನಿಮ್ ಫ್ರೆಂಡ್ಸ್ ಗೆ ರಿಲೇಟಿವ್ಸ್ ಗೆ ಹೇ ಈ ತರ ಒಂದ್ ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.